ನಮಸ್ಕಾರ. ಕೋಲ್ಡ್ ಆಗಿದೆ, ನೆಗಡಿ, ಕೆಮ್ಮು, ಕೋವಿಡ್, ಟೆನ್ಷನ್ ತಗೊಳ್ಳಂತದ್ದು. ಅದೇ ಶುಕ್ರವಾರ ನಮ್ಮ ನಿರ್ಮಾಪಕರು ಹೇಳಿದಾಗೆ ನಮ್ಗೆ ತುಂಬಾ ಬೇಜಾರಾಗೋಯ್ತು, ದುಃಖ ಆಗೋಯ್ತು. ಏನಪ್ಪ ಹಿಂಗಾಯ್ತು ಕತೆ ಅಂತ. ಅಂದ್ರೆ ಯಾವ ತರ ದುಃಖ ಆಯ್ತು ಅಂದ್ರೆ, ನಾನು ಥಿಯೇಟರ್ಗೆ ಹೋಗಿ ಅಂದ್ರೆ ಓಕೆ ಕನ್ನಡ ಸಿನಿಮಾ ಬರ್ತಾ ಇಲ್ಲ, ನಮ್ ಸಿನಿಮಾ ಜನ ನೋಡ್ತಾ ಇಲ್ಲ ಅಂತ ಅನ್ಕೊಂಡೆ. ಪಕ್ಕದ ಸ್ಕ್ರೀನ್ ಅಲ್ಲಿ ಇಂಗ್ಲಿಷ್ ಯಾವ್ದೋ ನಡೀತಾ ಇತ್ತು, ಫೈನಲ್ ಡೆಸ್ಟಿನೇಷನ್. ಇನ್ನೊಂದು ಹೌಸ್ಫುಲ್ ಹಿಂದಿ ಯಾವ್ದೋ ನಡೀತಾ ಇತ್ತು. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲೂ ಜನ ಇರ್ಲಿಲ್ಲ. ಅಂದ್ರೆ ಒಂದು ಶುಕ್ರವಾರ ಒಂದು ಕ್ರೇಜ್ ಇತ್ತಲ್ಲ ಮುಂಚೆ ಜನಕ್ಕೆ, ಅಂದ್ರೆ ಸಿನಿಮಾ ರಿಲೀಸ್ ಆಗ್ತಾ ಇದ್ದಂಗೆ ಫಸ್ಟ್ ಡೇ ಫಸ್ಟ್ ಶೋ ಅಂತಲ್ಲ, ಬಟ್ ಆ ಶುಕ್ರವಾರ ಬರ್ತಾ ಇದ್ದಿದ್ದು ಫುಟ್ ಫಾಲೇ ಇರ್ಲಿಲ್ಲ. ಅದೆಲ್ಲ ನೋಡಿ ನನಗೆ ಒಂಥರ ಬೇಜಾರಾಯ್ತು. ಆಮೇಲೆ ನಮ್ಮ ಸಿನಿಮಾಗೆ ಬಂದಾಗ ಸ್ಯಾಟರ್ಡೇನೂ ಅಷ್ಟೇ ಒಂದ್ ಸ್ವಲ್ಪ ಪಿಕ್ ಆಗಿತ್ತು. ನಿನ್ನೆ ಎಲ್ಲಾ ಕಡೆ ಆಲ್ಮೋಸ್ಟ್ ಫುಲ್ ಆಗಿತ್ತು, ಅದು ಖುಷಿ ಆಯ್ತು. ಯಾಕೆಂದ್ರೆ ಒಂದಷ್ಟು ಜನ ಬಂದು ಹೇಳಿದ್ರು, ಅಲ್ಲ ನಮ್ಮ ಫ್ರೆಂಡ್ ನೋಡಿದ್ರು ಮೊನ್ನೆ, ಅವ್ರನ್ನ ಹೋಗಿ ನೋಡಿ ದಯವಿಟ್ಟು ನೋಡಿ ಅಂತ ಹೇಳಿದ್ರು, ಅದಕ್ಕೆ ಬಂದಿದೀವಿ ಅಂದ್ರು. ಸೊ ನನಗೆ ಎಲ್ಲಿ ಖುಷಿ ಆಯ್ತು ಅಂದ್ರೆ, ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಾ ಇದೆ, ಜನಕ್ಕೆ ಇದು ಮುಟ್ತಾ ಇದೆ, ನೋಡ್ಬೇಕು ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಇವತ್ತು ಒಂದು ಪ್ರೆಸ್ ಮೀಟ್ ಉದ್ದೇಶ ಕೂಡ ಅದೇ. ಚೆನ್ನಾಗಾಗ್ತಾ ಇದೆ. ಸೊ ನಿಮ್ಮೆಲ್ಲ ಸಪೋರ್ಟ್ ಇಂದ ಇನ್ನ ಚೆನ್ನಾಗಾಗತ್ತೆ ಅನ್ನೋದು ನಮ್ದು ಒಂದು ಆಸೆ, ಅಭಿಪ್ರಾಯ. ಸೊ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಈ ಸಿನಿಮಾ ಇನ್ನ ಜನಕ್ಕೆ ಮುಟ್ಲಿ ಅಂತ ಕೇಳ್ಕೊತೀನಿ. ಆಮೇಲೆ ನಿರೂಪ್ ಅವರು ಕೂಡ ತುಂಬಾ ಥ್ಯಾಂಕ್ಸ್. ಅಂದ್ರೆ ಒಂದು ತುಂಬಾ ವೆಯ್ಟ್ ಇರೋಂತ ಪಾತ್ರ ಅದರಲ್ಲಿ. ನನಗೆ ನಮ್ಮಪ್ಪ ಎಲ್ಲ ಸಿನಿಮಾ ನೋಡಿದಾಗ ಅದೇ ಹೇಳಿದ್ರು, ತುಂಬಾ ಚೆನ್ನಾಗಿದೆ, ಅಂದ್ರೆ ರೌಂಡ್ ಆಫ್ ಆಗದೆ ನಿರೂಪ್ ಅವರಿಂದ. ಸೊ ಆತರ ಒಂದು ಒಳ್ಳೆ ಪಾತ್ರನ ಮಾಡಿದ್ದಾರೆ. ಈಗ ತುಂಬಾ ಸರಳ ಜೀವಿ, ಸ್ನೇಹ ಜೀವಿ, ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ಥ್ಯಾಂಕ್ ಯು ನಿರೂಪ್, ಥ್ಯಾಂಕ್ ಯು ನಿರೂಪ್. ಆಮೇಲೆ ಧನ್ಯ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ನಮ್ಮಪ್ಪ ತುಂಬಾ ಹೊಗಳಿದ್ರು. ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ, ಎವ್ರಿಥಿಂಗ್ ವಾಸ್ ಅಮೇಸಿಂಗ್. ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಆ ಪಾತ್ರನ ಕ್ಯಾರಿ ಮಾಡಿರೋದೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಕ್ವೈಟ್ ಇಂಪ್ರೆಸ್ಡ್. ಆಮೇಲೆ ನಮ್ ಕೃಷ್ಣ ಸರ್, ಅಫ್ಕೋರ್ಸ್ ಆ ಉತ್ತರ ಕರ್ನಾಟಕ ಭಾಷೆ ಮಾತಾಡೋದು ತುಂಬಾ ಕಷ್ಟ. ನಾನು ಉತ್ತರಾಖಂಡ ಅಂತ ಒಂದು ಸಿನಿಮಾದಲ್ಲಿ ನಾನು ಆ ಭಾಷೆ ಮಾತಾಡೋದು, ಅದು ತುಂಬಾನೇ ಕಷ್ಟ ಆಕ್ಟ್ ಮಾಡೋದಕ್ಕೆ. ಅದು ಎಷ್ಟ್ ಸತಿ ಇದಾಗ್ತಾ ಇತ್ತು, ರೀಟೇಕ್ ಆಗ್ತಾ ಇತ್ತು, ಅಂದ್ರೆ ಯಾಕೋ ಏನೋ ಒಂದು ಮಿಸ್ ಆಗ್ತಾ ಇತ್ತು ಡೈಲೆಕ್ಟ್ ಅಲ್ಲಿ. ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಿಲ್ಲರ್ ಫಾರ್ ದಿಸ್ ಫಿಲ್ಮ್. ಅಂಡ್ ಇಡೀ ತಂಡ, ನಮಗೆ ರಾಜೇಶ್ ಕೇಳಂಬಿ ಸರ್ ಅಂತೂ ನಮಗೆ ಒಂಥರ ದೇವ್ರ ತರ ಬಂದ್ರು. ಅವರು ಸಿನಿಮಾ ಸ್ಟಾರ್ಟ್ ಆದಾಗ ನಮ್ ಜೊತೆ ಇರ್ಲಿಲ್ಲ. ಬಹುಶಃ ಇದ್ದಿದ್ರೆ ನಾವು 4 ವರ್ಷ ಕಾಯದೆ ಬೇಕಾಗಿರ್ಲಿಲ್ಲ. ಒಂದು 6 ತಿಂಗಳಲ್ಲೇ ಸಿನಿಮಾ ರೆಡಿ ಆಗ್ತಿದ್ದಂಗೆ ಅವರು ರಿಲೀಸಿಗೆ ರೆಡಿ ಮಾಡ್ತಾ ಇದ್ರು. ಆ ತರ ಒಂದು ಶಕ್ತಿ ಇರುವಂತ ಮನುಷ್ಯ. ಸೊ ಥ್ಯಾಂಕ್ ಯು ರಾಜೇಶ್ ಸರ್. ಆಮೇಲೆ ಪ್ರದ್ಯೋತ್ ಮ್ಯೂಸಿಕ್ ಅಂತೂ ತುಂಬಾನೇ ಹೊಗಳ್ತಾ ಇದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಸ್ಪೆಷಲಿ ಅದ್ಭುತವಾಗಿದೆ. ಅಂದ್ರೆ ಒಂದು ಡಾರ್ಕ್ ಕಾಮಿಡಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್. ಸೊ ಎಲ್ಲರೂ ತುಂಬಾ ನಿಮ್ಮನ್ನು ಹೊಗಳ್ತಾ ಇದಾರೆ. ಆಮೇಲೆ ಸರ್ ಎಡಿಟಿಂಗು ಅಷ್ಟೇ, ಎಷ್ಟು ಜನ ನನಗೆ ನಿಮಗೆ, ನೀವು ನಂಬ್ತಿರೋ ಇಲ್ಲೋ, ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅವರೇ ಟ್ಯಾಗ್ ಮಾಡ್ತಾ ಇದಾರೆ ಸಿನಿಮಾ ನೋಡಿ. ಅದರಲ್ಲಿ ಎಡಿಟಿಂಗು ಎಲ್ಲರೂ ಮೆನ್ಷನ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಡೀ ನಿಧಿ ಅವರು ಇಲ್ಲ, ಆಮೇಲೆ ರಾಧಿಕಾ ನಾರಾಯಣ್ ಅವ್ರಿಲ್ಲ, ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ಸ್. ಈ ಸಿನಿಮಾನ ಗೆಲ್ಸೋದಕ್ಕೆ ಇನ್ನ ಸಹಾಯ ಮಾಡಿ. ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಇಲ್ಲಿ ಇದ್ರಲ್ಲಿ ಪಾತ್ರ ಮಾಡಿದ್ದೀನಿ ಅಂತ ಬಂದಿಲ್ಲ, ಪ್ರೇಕ್ಷಕನಾಗಿ ಬಂದಿದ್ದೀನಿ. ಯಾಕಂದ್ರೆ ನಾನು ಸಿನಿಮಾದಲ್ಲಿ ಕೆಲಸ ಮಾಡಿದೆ 3 ದಿನ. ನನಗೆ ಸಮರ್ಥ್ ಅವ್ರು ಫಸ್ಟ್ ಬಂದು, ಸಮರ್ಥ್ ಮತ್ತೆ ಗುರುದತ್ ಬಂದ್ಬಿಟ್ಟು ಈ ಥರ ಒಂದು ಸ್ಪೆಷಲ್ ಅಪಿಯರೆನ್ಸ್ ಇದೆ ಅಂತ ಹೇಳಿದ್ರು. ನಾನು ಸ್ಪೆಷಲ್ ಅಪಿಯರೆನ್ಸ್ ಮಾಡಲ್ಲ ಅಂದ್ರೆ, ಒಂದ್ಸಲ ಕೇಳಿ ಕತೆನ, ಅಂದ್ರೆ ಅದು ಬಂದ ಪುಟ್ಟ ಹೋದ ಪುಟ್ಟ ಥರ ಹೋಗುತ್ತೆ, ಬೇಡ ಅಂದೆ. ಇಲ್ಲ, ನೀವು ಕತೆ ಕೇಳಿ, ಇದು ತುಂಬಾ ಇಂಪಾರ್ಟೆಂಟ್ ನಮಗೆ, ನಿಮ್ಮ ಥರದವ್ರು ಯಾರಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರು. ಆ್ಯಂಡ್ ಕತೆ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಈವನ್ ಶೂಟಿಂಗ್ ಟೈಮಲ್ಲೂ 3 ದಿನ ನಾವೇನು ಶೂಟ್ ಮಾಡಿದ್ವಿ, ತುಂಬ ಪ್ಲ್ಯಾಂಡ್ ಆಗಿ. ಸಮರ್ಥಿಗೆ ತುಂಬ ಕ್ಲಾರಿಟಿ ಇತ್ತು. ಆ್ಯಂಡ್ ಅಫ್ಕೋರ್ಸ್ ದಿಗಂತ್ ಅವ್ರ ಜೊತೆ 3 ದಿನ ನಾವಿಬ್ಬರು ಶೂಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನಮ್ಮ ಕಾನ್ವರ್ಸೇಷನ್ಸ್ ಇರ್ಬೋದು ಎಲ್ಲನೂ. ಸಿನಿಮಾ ನೋಡಿದಾಗ ಆ್ಯಸ್ ಅನ್ ಆಡಿಯನ್ಸ್, ಬಿಕಾಸ್ ನನಗೆ ಉಳ್ದಿದ್ದ ಕತೆ ಅವ್ರು ಹೇಳಿದ್ರು ಅಷ್ಟು ನೆನಪಿರಲಿಲ್ಲ. ಸಿನಿಮಾ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಸಿನಿಮಾ ಆ್ಯಸ್ ಎ ಡೈರೆಕ್ಟರ್ ಹೀಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ಆ್ಯಂಡ್ ನಮಗೆ ಕನ್ನಡ ಸಿನಿಮಾಗೆ ಈ ಥರ ಡೈರೆಕ್ಟರ್ಸ್ ಬೇಕು. ಸೊ ಈ ಸಿನಿಮಾ ಗೆಲ್ಲೋದು ತುಂಬ ಮುಖ್ಯ. ಬಿಕಾಸ್ ಈ ಥರ ಡೈರೆಕ್ಟರ್ಸ್ ಇನ್ನಷ್ಟು ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್, ಕಮರ್ಷಿಯಲಿ ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್ ಮಾಡಬೇಕು. ಆ್ಯಂಡ್ ಇದೂ ಇಟ್ಸ್ ಅ ಕಮರ್ಷಿಯಲ್ ಎಂಟರ್ಟೈನರ್. ಆ್ಯಂಡ್ ಇನ್ನೊಂದು, ನಮ್ಮ ತಂದೆ ತಾಯಿ ಸಿನಿಮಾ ನೋಡಿದ್ರು.
ಅವರು ತುಂಬಾ ಖುಷಿ ಪಟ್ಟರು. ಅವ್ರು ಫೋನ್ ಮಾಡ್ಬಿಟ್ಟು ದಿಗಂತ್ಸ್ ಕೆರಿಯರ್ಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು, ನೀನು ಈ ಸಿನಿಮಾಗೆ ಏನ್ ಸಪೋರ್ಟ್ ಮಾಡ್ಬೇಕು ನಿನ್ ಕಡೆಯಿಂದ ದಯವಿಟ್ಟು ಹೋಗಿ ಮಾಡು, ಈ ಸಿನಿಮಾ ಗೆಲ್ಬೇಕು. ಅಂಡ್ ನಮ್ಮ ತಾಯಿನೂ ಅವರು ತುಂಬಾ ಎಕ್ಸ್ಪ್ರೆಸ್ ಮಾಡಲ್ಲ. ನಂಗೆ ತುಂಬಾ ಖುಷಿ ಆಯ್ತು, ತುಂಬಾ ಮಜಾ ಇದೆ ಸಿನಿಮಾ, ತುಂಬಾ ನಗ್ಸುತ್ತೆ ಫಸ್ಟ್ ಇಂದ ಲಾಸ್ಟ್ ತನಕ. ಅಂಡ್ ಒಂದು ಮೆಸೇಜು ಇದೆ ಸಿನಿಮಾದಲ್ಲಿ. ಸೊ ಓವರ್ ಆಲ್ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಸೊ ನನ್ನ ರಿಕ್ವೆಸ್ಟ್ ಆಡಿಯನ್ಸ್ಗೆ ಏನಂದ್ರೆ, ಕೆಲವು ಸಲ ಏನಾಗುತ್ತೆ ನಮ್ಮ ಕೆಲಸಗಳ ಒತ್ತಡಗಳಿಂದ ಒಂದು 2-3 ವೀಕ್ಸ್ ಆದ್ಮೇಲೆ ಬರೋ ಅಂತ ಆಡಿಯನ್ಸ್ ಏನಿದ್ದಾರೆ ಅವರು ಈ ವಾರದಿಂದಾನೇ ಬಂದ್ರೆ ಈ ಸಿನಿಮಾ ಇನ್ನೊಂದು ಲೆವೆಲ್ ಮೇಲಕ್ಕೆ ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ. ನಿಮಗೆ ಖಂಡಿತ ಇದು ಡಿಸಪಾಯಿಂಟ್ ಮಾಡಲ್ಲ. ಹಾಗೇನೆ ಧನು ಅವರು ಫಸ್ಟ್ ಸಿನಿಮಾ ಅಂತ ಹೇಳಕ್ಕೆ ಆಗಲ್ಲ, ನೀವು ಸಿನಿಮಾ ನೋಡಿದಾಗ ತುಂಬಾ ಚಾಲೆಂಜಿಂಗ್ ರೋಲ್. ಅಂಡ್ ಅವ್ರು ಲಕ್ಕಿ ಆಕ್ಚುಲಿ ಈ ತರ ರೋಲ್ ಫಸ್ಟ್ ಸಿನಿಮಾದಲ್ಲಿ ಸಿಕ್ಕಿರೋದು. ಅಂಡ್ ಅವ್ರು ಅಷ್ಟೇ ಚೆನ್ನಾಗಿ ಅದನ್ನ ಅಭಿನಯ ಮಾಡಿದ್ದಾರೆ. ಹಾಗೆ ನಿಧಿ ಸುಬ್ಬಯ್ಯ ಅವರು, ಖುಷಿ ಆಗುತ್ತೆ ಮತ್ತೆ ದಿಗಂತ್ ಮತ್ತೆ ನಿಧಿ ಅವ್ರನ್ನ ಸ್ಕ್ರೀನ್ ಅಲ್ಲಿ ನೋಡಕ್ಕೆ. ಅಂಡ್ ರಾಧಿಕಾ ಆಫ್ ಕೋರ್ಸ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೃಷ್ಣ ಸರ್, ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ನಿಮ್ಮ ಪ್ರೆಸೆನ್ಸ್ ಸಿನಿಮಾಗೆ ಇನ್ನೂ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಹಾಗೇನೆ ರವಿಚಂದ್ರ ಅವರು, ನಂಗೆ ತುಂಬಾ ಖುಷಿ ಆಗೋದು ಯಾವಾಗ ಸಿಕ್ದಾಗಲೂ ನಗ್ತಾ ಇರ್ತಾರೆ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ, ಇವ್ರ ಸ್ವಲ್ಪ ನಗು ಸಮರ್ಥ ಹತ್ರ ಹೋಗಿ ಅಂತ, ಅದು ನಿಮ್ ಕೈಲಿದೆ. ನಾನು ಅವ್ರಿಗೆ ಇವಾಗ ಬಂದ ಯಾಕೆ ಈ ತರ ಇದೀರಾ, ಖುಷಿ ಪಡಿ, ಒಳ್ಳೆ ಸಿನಿಮಾ ಮಾಡಿದೀರಾ, ಗೆಲ್ಲುತ್ತೆ. ನನ್ನ ನಂಬಿಕೆ ಏನು ಅಂದ್ರೆ, ಒಂದು ಒಳ್ಳೆ ಸಿನಿಮಾ ಇದ್ದಾಗ ಅದನ್ನ ಜನ ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ. ಈಗ ಏನಾಗಿದೆ ಅಂದ್ರೆ, ಬಿಕಾಸ್ ತುಂಬಾ ಕಂಟೆಂಟ್ ಇದೆ, ತುಂಬಾ ರಿಲೀಸಸ್ ಬರ್ತಾ ಇರುತ್ತೆ. ಸೊ ಹೋಲ್ಡ್ ಮಾಡೋದು ಥಿಯೇಟರ್ ಕಷ್ಟ ಆಗಿರೋದ್ರಿಂದ ಸ್ವಲ್ಪ ಬೇಗ ಇದ್ರ ಆಡಿಯನ್ಸ್ ಥಿಯೇಟರ್ ಬಂದು ನೋಡಿದ್ರೆ ಸಿನಿಮಾ ಇನ್ನಷ್ಟು ದಿನ ಓಡುತ್ತೆ ಅನ್ನೋದು ನನ್ನ ನಂಬಿಕೆ. ಅಂಡ್ ರಾಜೇಶ್ ಸರ್, ತುಂಬಾ ಥ್ಯಾಂಕ್ಸ್. ತುಂಬಾ ಒಂದು ಕಾರ್ಪೊರೇಟ್ ಪ್ರೊಡ್ಯೂಸರ್ ತರ ತುಂಬಾ ಪ್ರೊಫೆಷನಲ್, ತುಂಬಾ ಕ್ಲಾರಿಟಿ ಇದೆ ಅವ್ರ ಕಮ್ಯುನಿಕೇಶನ್ ಅಲ್ಲಿ. ಅಂಡ್ ಅಗೇನ್ ಈ ತರ ಪ್ರೊಡ್ಯೂಸರ್ಸ್ ಗೆಲ್ಬೇಕು, ಈ ತರ ಇನ್ನಷ್ಟು ಪ್ರೊಡ್ಯೂಸರ್ಸ್ ಕನ್ನಡ ಸಿನಿಮಾಗೆ ಬರಬೇಕು. ಅಂಡ್ ಪ್ರತಿಯೊತ್ತಮ್, ಫ್ಯಾಂಟಾಸ್ಟಿಕ್ ಜಾಬ್ ಸರ್. ನಿಮ್ಮ ಎಡಿಟಿಂಗ್ ತುಂಬಾ ಚೆನ್ನಾಗಿ ಇದೆ ಅಂಡ್ ತುಂಬಾ ಇಷ್ಟ ಆಯ್ತು. ಹಾಗೆ ಯಾರಾದ್ರೂ ಮಿಸ್ ಆದ್ರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಅದೇ ನನಗೂ ಸುಮಾರು ಜನ ಹೇಳಿದ್ರು, ನಿಮ್ಮ ನಿಧಿ ಅವ್ರದ್ದು ನಿಮ್ದು ಕಾಂಬಿನೇಷನ್ 4 ವರ್ಷ ಆದ್ಮೇಲೆ ನಾವು ಪಂಚರಂಗಿ ಆದ್ಮೇಲೆ ಈಗಲೇ ನೋಡ್ತಾ ಇರೋದು, ಆ ತರ ಎಲ್ಲ ಹೇಳಿದ್ರೆ ಖುಷಿ ಆಗುತ್ತೆ. ಸುಮಾರು ಜನ ಹೇಳಿದ್ರು, ಅಯ್ಯೋ ನಿಧಿ ಅವ್ರು ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಇರ್ಬೇಕಾಗಿತ್ತು, ನಾನು ಅದು ರಿವೀಲ್ ಮಾಡಲ್ಲ ಸ್ಟೋರಿ. ಬಟ್ ಸಾಕಷ್ಟು ಜನ ಈಗ ಸಿನಿಮಾ ನೋಡಿದ್ದಾರೆ, ಅದ್ರ ರಿವ್ಯೂಸ್ ಅಲ್ಲೂ ಇದೆ ಅದು ಶಾರ್ಟ್ ರೋಲ್ ಅಂತ. ಸೊ ಹಾಗೆ ಕೈ ಸರಿ ಮಾಡ್ಕೋಬೇಕು. ಸೊ ಆ ಥರದಲ್ಲಿ ಖುಷಿ ಆಗುತ್ತೆ. ನನ್ಗೂ ದಿಗಂತ್ ಅವ್ರದ್ದು ನಿಧಿ ಅವ್ರದ್ದು ಸ್ಕ್ರೀನ್ ಅಲ್ಲಿ ನೋಡಿದಾಗ ನನ್ನ ಚೈಲ್ಡ್ಹುಡ್ ನೆನಪಾಯ್ತು. ಇಲ್ಲ, ಪಂಚರಂಗಿ ನಾನು ಮೈಸೂರಲ್ಲಿ ನೋಡಿದ್ದೆ, ಫುಲ್ ಫ್ಯಾಮಿಲಿ ಹೋಗಿ ನೋಡಿದ್ವಿ. ತುಂಬಾ ಇಷ್ಟ ಆಗಿತ್ತು ನನಗೆ. ಫಸ್ಟ್ ಹಾಫ್ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗಿರ್ಲಿಲ್ಲ. ಅಂಡ್ ಮತ್ತೆ ಖುಷಿ ಆಯ್ತು, ಅದರಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರು ಬರುತ್ತೆ. ಸೊ ಒಂಥರ ನಾಸ್ಟಾಲ್ಜಿಯಾ, ನಾವು ತುಂಬಾ ಹಿಂದೆ ನೋಡಿದಂತ ಸಿನಿಮಾ ಸೇಮ್ ಪೇರ್ ಸ್ಕ್ರೀನ್ ಅಲ್ಲಿ ಮತ್ತೆ ನೋಡಿದಾಗ. ಅಂಡ್ ರಾಧಿಕಾ ಅವ್ರ ಜೊತೆ ನಾನು ಫೋಟೋಶೂಟ್ ಅಲ್ಲಿ ಮಾತ್ರ ಮೀಟ್ ಮಾಡಿದ್ದು, ಸ್ಕ್ರೀನ್ ಅಲ್ಲಿ ನಾವು ಸೀನಲ್ ಜೊತೆಗೆ ಪರ್ಫಾರ್ಮ್ ಮಾಡಿಲ್ಲ. ಬಟ್ ಅದೇ ಅಗೇನ್ ರಾಧಿಕಾ ಇಸ್ ಅ ಬ್ರಿಲಿಯಂಟ್ ಆಕ್ಟರ್. ಸೊ ಅವ್ರನ್ನ ನೋಡಿದಾಗ್ಲೂ ಪ್ರತಿಯೊಬ್ರು ಸಿನಿಮಾದಲ್ಲಿ ಪ್ರತಿಯೊಬ್ರು, ಈವನ್ ನಂಗೆ ತುಂಬಾ ಖುಷಿ ಕೊಟ್ಟಿದ್ದು ಹೇಮಂತ್ ಅನ್ಸುತ್ತೆ ಅವ್ರ ಹೆಸರು, ಸೆಕ್ಯೂರಿಟಿ ಗಾರ್ಡ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಈ ಮಂಗಳೂರು ಡೈಲೆಕ್ಟ್ ಅಲ್ಲಿ ಮಾತಾಡ್ತಾರೆ, ಅವ್ರ ಟೈಮಿಂಗ್ ಸಖತ್ತಾಗಿದೆ. ಸೊ ಅದ್ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ದಿಗಂತ್ ಹೇಳಿದ್ರೆ ಗೆಸ್ಟ್ ಅಪಿಯರೆನ್ಸ್, ಸಣ್ಣ ಪಾತ್ರ ಹೊತ್ಕೊಂಡಿದ್ರು ಅಂತ ಇವಾಗ ಹೋದಾಗ ದ ಸೇಮ್ ಥಿಂಗ್. ಅಂದ್ರೆ ಇದೆಲ್ಲವೂ ಅಂದ್ರೆ ಕತೆ ಜೊತೆ ಟ್ರಾವೆಲಿಂಗ್ ಮುಂಗಾರು ಮಳೆ ನಾನು ಅವಾಗ ಏನು ಯಾರು ಅಂತಾನು ಗೊತ್ತಿರ್ಲಿಲ್ಲ. ಬಟ್ ಅದು ನನಗದು ದೊಡ್ಡ ವಿಷಯ. ಬಟ್ ಒಬ್ಬ ಎಸ್ಟಾಬ್ಲಿಷ್ಡ್ ಆಕ್ಟರ್, ನಿರೂಪ್ತರ ಎಸ್ಟಾಬ್ಲಿಷ್ಡ್ ಆಕ್ಟರ್ ಈಗ ಒಂದು ಪಾತ್ರ ಈ ತರ ಬಂದ್ ಮಾಡೋದು, ದಟ್ಸ್ ಗ್ರೇಟ್. ಅದಕ್ಕೆ ವಿ ಆರ್ ಆಲ್ ವೆರಿ ಥ್ಯಾಂಕ್ಫುಲ್ ಟು ನಿರೂಪ್. ಒಂದು ಯಾವುದೇ ಪಾತ್ರ ಚಿಕ್ಕದು ದೊಡ್ಡದು ಅಂತಿಲ್ಲ, ನಾನು ಬಿಲೀವ್ ಮಾಡೋದು. ಬಿಕಾಸ್ ಕೆಲವು 3 ನಿಮಿಷದ ಪಾತ್ರಕ್ಕೂ ಆಸ್ಕರ್ ಸಿಕ್ಕಿದೆ. ಸೊ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಕೆಲವು ಸಲ ಕತೆ ಹೇಳ್ದಾಗ ಒಂದಿರುತ್ತೆ, ನಾವು ಮಾಡ್ದಾಗ ಇನ್ನೊಂದಾಗಿರುತ್ತೆ. ಅವಾಗ ಯಾಕಾದ್ರೂ ಮಾಡಿದೆ ಅನ್ಸುತ್ತೆ. ನಾನು ಫಸ್ಟಿಗೆ ಅದೇ ಹೇಳಿ, ಫಸ್ಟ್ ಆಫ್ ಆಲ್ ನಾನು ತುಂಬಾ ಕಮ್ಮಿ ಸಿನಿಮಾ ಮಾಡೋದು. ಸೊ ನಂದು ವಿಕ್ರಾಂತ್ ರೋಡ್ ಆದ್ಮೇಲೆ ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ ಫಾರ್ ವಾಟ್ ಎವರ್ ರೀಸನ್ಸ್. 3 ಸಿನಿಮಾ ಶೂಟಿಂಗ್ ಈಗ ನಾಗತಿಳಿ ಸರ್ದು ಕಂಪ್ಲೀಟ್ ಆಗಿದೆ.
ಇನ್ನೊಂದು ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಇನ್ನು ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಸೊ ನಾನು ಸಮರ್ಥ್ ಗದೆ ಹೇಳಿದೆ, ನೋಡ್ಬಿಟ್ಟು ಆಮೇಲೆ ಇವನೇನೋ ಸಪೋರ್ಟಿಂಗ್ ರೋಲ್ ಮಾಡೋಕ್ಕೆ ಶುರು ಮಾಡಿದ್ದಾನೆ ಅಂತೆಲ್ಲ, ಸಪೋರ್ಟಿಂಗ್ ರೋಲ್ ಕೊಟ್ಕೊಂಡು ಬರ್ತಾರೆ ಅಂತ. ಇಲ್ಲ ನೀವು ನನ್ನನ್ನು ನಂಬಿ ಇದು ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಂಗೆ ಕತೆ ಕೇಳಿದಾಗ ಅನ್ನಿಸ್ತು ಇಲ್ಲ, ಬಿಕಾಸ್ ನಂಗೆ ಎಲ್ಲೋ ಒಂದು ಕಡೆ ಏನು ಅನ್ಸಿದ್ದು ಅಂದರೆ, ಒಂದು ನೋನ್ ಆ್ಯಕ್ಟರ್ ಇದನ್ನು ಮಾಡಿದ್ರೆ ಆ ಮೆಸೇಜ್ ಇನ್ನೂ ಬೆಟರ್ ರೀಚ್ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಇಲ್ಲ ಮಾಡ್ತೀನಿ ಅಂತ ಹೇಳಿದೆ. ಬ್ಯಾಚುಲರ್ ಪಾರ್ಟಿ ಆಯಿತು ಮತ್ತೆ ಪೌಡರ್ ಆದಮೇಲೆ ಅಂದರೆ ಕೆಲವೊಂದು ಟೈಟ್ಲ್ಗಳು ಕೂಡ ಒಂಥರ ಕಾಂಟೆಂಪ್ರರಿ ಆಗಿ ಜನನ ರೀಚ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಟೈಟ್ಲ್ ಬಗ್ಗೆ ಏನು ಮಾತಾಡ್ತೀವಿ? ಇಲ್ಲ, ಇದು ಟೈಟ್ಲ್ ನಾನು ಕೇಳಿದಾಗ ಇದು ಅಂದ್ರೆ ಎಡಗೈ ಅಪಘಾತಕ್ಕೆ ಕಾರಣ ಅಂದ್ರೆ ಜನಕ್ಕೆ ಅದು ಅಂದ್ರೆ ಈಸಿಯಾಗಿ ಪ್ರೊನೌನ್ಸ್ ಮಾಡೋದಕ್ಕೆ ಬರುತ್ತಾ, ಈ ಥರದ್ದೆಲ್ಲ ನಮ್ಗೆ ಒಂದಷ್ಟು ಥಾಟ್ಸ್ ನನ್ನ ತಲೆ ಓಡ್ತಾ ಇತ್ತು. ಬಟ್ ಅದು ಯೂನಿಕ್ ಆಗಿರೋದಕ್ಕೆ ಅದೊಂದು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ ಜನರಲ್ಲಿ. ಅದು ನನಗೆ ಲಕ್ಕಿಲಿ ನನಗೆ ಅದೇ ಬ್ಯಾಚುಲರ್ ಪಾರ್ಟಿ ಇರ್ಬೋದು, ಪೌಡರ್ ಇರ್ಬೋದು, ಇದು ಒಂದು ವೆರಿ ಯೂನಿಕ್ ಟೈಟಲ್. ಇದು ಎಡಗೈಯೇ ಅಪಘಾತಕ್ಕೆ ಕಾರಣ ಅಂತ. ಸೊ ಈ ಕೊರ್ಕಿ ಟೈಟಲ್ ಇರೋದಕ್ಕೆ ತುಂಬಾ ಜನ ಬಂದು ನೋಡ್ತಾ ಇರೋದು, ಏನೋ ಇರ್ಬೋದಪ್ಪ ಈ ಸಿನಿಮಾದಲ್ಲಿ ಅನ್ನೋದು ಬಂದು ನೋಡ್ತಾ ಇರೋದು ಒಂದು ಕಾರಣ. ಏನಂದ್ರೆ ಇದು ಈ ಟೈಟಲ್. ಸೊ ಅದು ಥ್ಯಾಂಕ್ಸ್ ಟು, ಅದು ಹೇಗೆ ಅಂದ್ರೆ ನಮ್ಮ ಡೈರೆಕ್ಟ್ರು ಯಾವ್ದೋ ಗಾಡಿ ಹಿಂದ್ಗಡೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಇದ್ದಿದ್ದನ್ನ ನೋಡ್ತಾ ಇದ್ದು, ಅವಾಗ ಈ ಥಾಟ್ ಬಂದಿದ್ದು ಎಡಗೈ ಅಪಘಾತಕ್ಕೆ ಕಾರಣ ಅಂತ ಮಾಡಿರೋದು. ಸೊ ಡೈಲಾಗ್ಸ್ ಅಲ್ಲಿ ಆನ್ ಸೆಟ್ ಎಷ್ಟು ಇಂಪ್ರೂವೈಸೇಷನ್ ಆಯ್ತು ಅಂತ, ತುಂಬಾ ಡೈಲಾಗ್ಸ್ ಪಂಚ್ ಆಗಿರೋದು ಹಾಗೆ. ಅದು ಸುಮಾರು ಇಂಪ್ರೂವೈಸ್ ಮಾಡ್ತಾ ಇದ್ವಿ ಆನ್ ದ ಸೆಟ್. ಬಟ್ ಜಾಸ್ತಿ ನಾವು ಅಂದ್ರೆ ಸ್ಟೋರಿಲಿ ಏನಿತ್ತು ಅದನ್ನೇ ಸ್ಟಿಕ್ ಆನ್ ಆಗಿದ್ವಿ. ಬಟ್ ಒಂದೊಂದು ಸೀನ್ಗಳಲ್ಲಿ ಏನೂ ಇರಲಿಲ್ಲ, ಯಾಕೆಂದ್ರೆ ಅದು ಆನ್ ದ ಸ್ಪಾಟೇ ಮಾಡಬೇಕಾಗಿತ್ತು. ಅದನ್ನ ನಾವು ಹಿಂಗ್ ಮಾಡಿ ನೋಡಿದ್ರೆ ಹೆಂಗೆ, ಈ ತರ ಮಾಡಿದ್ರೆ ಹೇಗೆ, ಈ ತರ ಹಾಗೆ ಇಂಪ್ರೂವೈಸ್ ಮಾಡ್ತಾ 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 ನಾವು ಏನೋ ಒಂದು ಗ್ರಿಪ್ ಸಿಕ್ತು ನಮ್ಗೆ. ಒಂದೊಂದು ಸೀನಲ್ಲಿ ನಮ್ಗೆ ಡೈಲಾಗ್ಸ್ ಇರ್ಲಿಲ್ಲ ಆ ತರ, ಅಂದ್ರೆ ಅದನ್ನ ಆನ್ ದ ಸ್ಪಾಟೇ ಇಂಪ್ರೂವೈಸ್ ಮಾಡ್ಬೇಕಾಯ್ತು. ಸೊ ಅದೆಲ್ಲ ಈಗ ಸಿನಿಮಾದಲ್ಲಿ ವರ್ಕ್ ಆಗಿದೆ ಲಕ್ಕಿಲಿ. ಯೂಶಲಿ ಹೀರೋಗಳ ಸಿನಿಮಾಗಳು ಬರ್ತಾರೆ. ಅದೇ ಇವಾಗ ಆಲ್ ಓವರ್ ಕರ್ನಾಟಕ ನಾವು ಎಲ್ಲ ಮೇನ್ ಸೆಂಟರ್ಸ್ ಅಲ್ಲಿ ಇದೆ, ಅಂದ್ರೆ ಹುಬ್ಳಿ, ಶಿವಮೊಗ್ಗ, ಧಾರವಾಡ, ಈ ತರ ಎಲ್ಲ ಮೇನ್ ಸೆಂಟರ್ಸ್ಗೆ ಥಿಯೇಟರ್ ವಿಸಿಟ್ ಮಾಡ್ತಾ ಇದೀವಿ. ಅಲ್ಲಿ ಚಿಕ್ಕದಾಗಿ ಒಂದು ಪ್ರೆಸ್ ಮೀಟು, ಆಡಿಯನ್ಸ್ ಇಂಟ್ರಾಕ್ಷನ್ ಈ ತರ ಮಾಡ್ತಾ ಇದೀವಿ. ಅದ ಯೂನಿಕ್ ಅಂದ್ರೆ ಅಪ್ಪು ಖುಷಿ ಆಗ್ಬಿಡುತ್ತೆ. ಈಗ ಹೊಸದ ಏನಾದ್ರು ಬರೀತೀನಿ ನಾನು ನೆಕ್ಸ್ಟ್ MG ರೋಡಲ್ಲೇ ದುಡ್ಡನ್ನು ನಿಲ್ಸ್ಬಿಡಲ್ಲ ಸರ್, ಇವಾಗ ಸಖತ್ತಾಗಿರುತ್ತೆ. ಇಲ್ಲ ಬರ್ದಿರ್ಬೇಕು ಅಪ್ಪು ಆ ತರದ್ದು ಒಂದು 4-5 ಆ ತರ ಪ್ರಮೋಷನಲ್ ಆಕ್ಟಿವಿಟಿ ಮಾಡಿರ್ಬೇಕು, ನನಗೆ ಗೊತ್ತಿಲ್ಲ ಇದು. ನನ್ನ ಹೆಸರು ಧನು ಹರ್ಷ. ಇದು ನನ್ನ ಮೊದಲನೇ ಚಿತ್ರ. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಬಂದಿರೋ ಮಾಧ್ಯಮದವರಿಗೆ. ಆ್ಯಂಡ್ ಮೊದಲನೇ ಚಿತ್ರ ಎಕ್ಸ್ಪೀರಿಯನ್ಸ್ ಯಾವತ್ತಿದ್ರೂ ಸ್ಪೆಷಲ್ ಆ್ಯಂಡ್ ತುಂಬಾ ಹೇಳ್ಕೊಟ್ಟಿದೆ ಈ ಚಿತ್ರ ನನಗೆ ಎಕ್ಸ್ಪೀರಿಯನ್ಸ್. ಈ ಸಿನಿಮಾ ಮುಂಚೆ ನಾನು ಚಿತ್ರನ ಆ್ಯಸ್ ಅನ್ ಆಡಿಯನ್ಸ್ ನೋಡಿದ್ದೀನಿ. ಸ್ಕ್ರೀನ್ ಹಿಂದೆ ಒಂದು ಕ್ಯಾಮ್ರಾ ಹಿಂದೆ ನಡೆಯೋಂಥ ಒಂದು ಪರಿಶ್ರಮ, ಅದು ನನಗೆ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಮುಖಾಂತರ ಗೊತ್ತಾಗಿದ್ದು. ತುಂಬಾ ಆಬ್ಸ್ಟಿಕಲ್ಸ್ ಇರುತ್ತೆ ಆ್ಯಂಡ್ ಆ ಒಂದು ಆಬ್ಸ್ಟಿಕಲ್ಸ್ನ ದಾಟಿ ಮುಂದಕ್ಕೆ ಬರೋದಕ್ಕೆ ಓನ್ಲಿ ಒಂದು ರೀಸನ್, ನಮ್ಮಲ್ಲಿ ಒಂದು ಕನಸಿರುತ್ತಲ್ಲ, ನಮ್ಮ ಒಂದು ಕಲೆನ ನಾವು ಆ ಪರದೆ ಮೇಲೆ ನೋಡಬೇಕು. ಆ್ಯಂಡ್ ಆ ಒಂದು ಪ್ಯಾಷನಿಂದ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಪರಿಶ್ರಮನೂ ನಮಗೆ ಮುಖ್ಯ ಸಿನಿಮಾಲಿ, ಬಿಕಾಸ್ ಇದು ಒಂದು ಕೊಲಾಬ್ರೇಟಿವ್ ಪ್ರಾಸೆಸ್. ಸಿನಿಮಾ ಒಬ್ಬರಿಂದ ಸಾಧ್ಯ ಇಲ್ಲ. ಸೊ ತುಂಬಾ ಒಂದು ಆನೆಸ್ಟ್ ಪರಿಶ್ರಮ ಕೊಟ್ಟಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಆ್ಯಂಡ್ ಆಡಿಯನ್ಸ್ ರೆಸ್ಪಾನ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಇಲ್ಲಿವರೆಗೂ ಯಾರ್ಯಾರು ನೋಡಿದಾರೋ ಅವ್ರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸಿನಿಮಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ, ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು ನಮಗೆ? ಸಿನಿಮಾ ನಿಜ ಎಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ. ಮತ್ತು ಜನಗಳು ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಬೇಕು. ಕಾಂತಾರ ಸಿನಿಮಾನೇ ತಗೊಳ್ಳಿ, ಅದು ವರ್ಡ್ ಆಫ್ ಮೌತಿಂದನೇ ಆ ಮಟ್ಟಕ್ಕೆ ತಲುಪಿದ್ದು. ಸೊ ಜನಗಳಾಗಿ ಇವಾಗ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ದಿಗಂತ್ ಸರ್ ಹೇಳ್ದಂಗೆ ನೆನ್ನೆ ಥಿಯೇಟರಲ್ಲಿ ನಮ್ಮ ಫ್ರೆಂಡ್ಸ್ ಹೇಳಿದ್ದಕ್ಕೆ ಬಂದ್ವಿ ಅಂತ ಹೇಳಿದ್ರಲ್ಲ, ತುಂಬ ಖುಷಿ ಆಗುತ್ತೆ ಆ ಥರ ಕೇಳಿಸ್ಕೊಳ್ಳೋದಕ್ಕೆ. ಜನಗಳು ಮಾತಾಡ್ತಿದ್ದಾರೆ ನಮ್ಮ ಸಿನಿಮಾ ಬಗ್ಗೆ ಅಂತ. ಆ್ಯಂಡ್ ಸಮರ್ಥ್ ಸರ್ ಬಗ್ಗೆ ಹೇಳಬೇಕಂದ್ರೆ, ಆ್ಯಸ್ ಅ ಡೆಬ್ಯೂ ಡೈರೆಕ್ಟರ್ ಈಸ್ ಅ ವಿಷನರಿ. ಅವ್ರಿಗೆ ಒಂದು ವಿಷನ್ ಏನಿದೆಯೋ ಈ ಸಿನಿಮಾ ಬಗ್ಗೆ, ಕ್ಲಾರಿಟಿ ಇದೆಯಲ್ಲ, ಇಟ್ಸ್ ಬ್ರಿಲಿಯಂಟ್. ಆ್ಯಂಡ್ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ರಾಜೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೋಸ್ಕರ. ಆ್ಯಂಡ್ ರವಿ ಸರ್, ನಿಮಗೂ ಕೂಡ.
ಒಂದು ಡೆಬ್ಯೂ ಡೈರೆಕ್ಟರ್ ಫಿಲ್ಮ್ ಆ್ಯಂಡ್ ಈ ಕಾಸ್ಟ್ ಮೆಂಬರ್ಸ್ ಹಾಕಿರೋ ಪರಿಶ್ರಮಕ್ಕೆ ಏನೋ ಈ ಥರ ಒಂದು ಸಪೋರ್ಟ್ ಸಿಗ್ತಾರೆ. ಇಂಥ ಒಳ್ಳೆ ಕಂಟೆಂಟ್ಗೆ ನಾವೆಲ್ಲರೂ ಇನ್ನೂ ಬೆಳಿಬೋದು. ಆ್ಯಂಡ್ ಕಾಸ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ದಿಗಂತ್ ಸರ್ ಜೊತೆ ನನಗೆ ನನ್ನ ಡೆಬ್ಯೂ ಫಿಲ್ಮಲ್ಲಿ ಅವಕಾಶ ಸಿಕ್ಕಿರೋದು ತುಂಬಾ ಅದೃಷ್ಟ ಮಾಡಿದ್ದೀನಿ ನಾನು. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಆ್ಯಂಡ್ ಇಂಥ ಒಳ್ಳೆ ಸ್ಕೋಪ್ ಇರೋಂಥ ಪಾತ್ರ ನಂಗೆ ಕೊಟ್ಟಿರೋ ಸಮಾಜ್ ಸರ್ಗೆ ವೆರಿ ವೆರಿ ಗ್ರೇಟ್ಫುಲ್. ತುಂಬ ಇಷ್ಟಪಟ್ಟಿದ್ದಾರೆ ನನ್ನ ಪಾತ್ರನ ಜನಗಳು ಕೂಡ. ಥ್ಯಾಂಕ್ ಯು. ಆ್ಯಂಡ್ ಕೃಷ್ಣ ಸರ್ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ನನ್ಗೆ ಯಾರ್ಯಾರು ಹೇಳಿದ್ರು ಅವ್ರ ಪರ್ಫಾರ್ಮೆನ್ಸ್ ನೋಡಿ ಇಷ್ಟಪಟ್ಟವರೆಲ್ಲ ಅವ್ರ ನಿಜ ಜೀವನದಲ್ಲೂ ಏನೋ ಪೊಲೀಸೇನಾ ಅಂತ ಕೇಳ್ತಿದ್ರು. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊತ್ತು ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಮ್ಯೂಸಿಕ್ನ. ಮ್ಯೂಸಿಕ್ ಇಲ್ಲದೆ ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಇನ್ಕಂಪ್ಲೀಟ್. ಒಂದು ಎಕ್ಸ್ಟ್ರಾ ಒಂದು ಡೆಪ್ತ್ ಕೊಟ್ಟಿದೆ ಸಿನಿಮಾಗೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮ್ಯೂಸಿಕ್ಗೋಸ್ಕರ. ಎಸ್. ಆ್ಯಂಡ್ ಪ್ರವೀಣ್ ಸರ್ ಆ್ಯಂಡ್ ಎಡಿಟರ್ಸ್ ಬ್ರಿಲಿಯಂಟ್ ಜಾಬ್ ಮಾಡಿದ್ದಾರೆ. ಟ್ರೇಲರ್ ಕಟ್ ನೋಡಿದಾಗೆ ಎಲ್ಲರೂ ವಾವ್ ಏನು ಸಕ್ಕದಾಗಿದೆಯಲ್ಲ, ಕನ್ನಡ ಸಿನಿಮಾಕ್ಕೆ ಈ ಥರ ಒಂದು ಹಾಲಿವುಡ್ ಸಿನಿಮಾ ರೇಂಜ್ಗೆ ಟ್ರೇಲರ್ ಕಟ್ ಮಾಡಿದ್ದಾರೆ ಅಂತ ಹೇಳಿದರು. ಆ ಒಂದು ಟ್ರೇಲರಿಂದನೇ ಐ ಥಿಂಕ್ ತುಂಬಾ ಅದು ಕನ್ವರ್ಟ್ ಆಗಿದೆ ನಮಗೆ. ಸಿನಿಮಾಗೆ ಬಂದು ನೋಡಿದ್ದಾರೆ ಜನ. ಆ್ಯಂಡ್ ಸಿನಿಮಾ ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದಾರೆ. ಸೊ ಹೀಗೆ ಬನ್ನಿ, ಸಪೋರ್ಟ್ ಮಾಡಿ ಸಿನಿಮಾನ. ಆ್ಯಂಡ್ ಆದಷ್ಟು ಬೇಗ ಹೋಗಿ ಸಿನಿಮಾ ನೋಡಿ, ನಿಮ್ಮ ಫ್ರೆಂಡ್ಸನ್ನ ಕರ್ಕೊಂಡೋಗಿ, ಫ್ಯಾಮಿಲಿನ ಕರ್ಕೊಂಡೋಗಿ. ಇಟ್ಸ್ ಎ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ದಯವಿಟ್ಟು ಒಳ್ಳೆ ಕಂಟೆಂಟ್ನ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನಮಗಿರಲಿ. ಥ್ಯಾಂಕ್ ಯು. ಬೆಳಗ್ಗೆ 10:30ಗೆ ಮಾಧ್ಯಮದವರೆಲ್ಲರನ್ನು ಭೇಟಿ ಆಗ್ತಾ ಇದ್ದೀವಿ. ಇಟ್ಸ್ ಅ ವೆರಿ ಫ್ರೆಶ್ ಮಾರ್ನಿಂಗ್. ಮತ್ತು ತುಂಬ ಫ್ರೆಶ್ ಆಗಿರೋ ಮನಸ್ಸುಗಳ ಜೊತೆ ಎಲ್ಲರೂ ಬಂದಿದ್ದೀವಿ. ಆಲ್ ದಿ ಪೀಪಲ್ ಆನ್ ದಿ ಡಯಸ್ ಹಿಯರ್, ಪ್ರತಿಯೊಬ್ಬರಿಗೂ ಒಂಥರ ಸಂತೋಷ, ಒಂಥರ ನೆಮ್ಮದಿ ಸಿಕ್ಕಿದೆ. ಬೇರೆ ಬೇರೆ ಅನುಭವಗಳನ್ನ ಹೇಳ್ಕೊತಾ ಬರ್ತಾ ಇದ್ದಾರೆ. ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡೋದು, ಎಡಗೈ ಅಪಘಾತಕ್ಕೆ ಕಾರಣ ಒಂದಷ್ಟು ಕೊಲೆಗಳ ಸುತ್ತ ನಡೆಯುವಂಥ ಒಂದು ಹಾಸ್ಯ ಚಿತ್ರ. ಒಂಥರ ವಿಚಿತ್ರವಾಗಿದೆ. ಇಟ್ಸ್ ಅ ರೇರ್ ಕಾಂಬಿನೇಷನ್ ವೇರ್ ಡಾರ್ಕ್ ಹ್ಯೂಮರ್ ಅನ್ನೋದು ಕನ್ನಡದಲ್ಲಿ ಅಷ್ಟಾಗಿ ಪ್ರಯತ್ನ ಪಡ್ದಲೇ ಇರುವಂತಹ ಒಂದು ಆಯಾಮ. ಡಾರ್ಕ್ ಹ್ಯೂಮರ್ ಅನ್ನೋದು ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಮಾತ್ರ ನೋಡೋದಕ್ಕೆ ಸಿಗ್ತಾ ಇದ್ದಂಥ ಒಂದು ಕಾಲದಲ್ಲಿ ಒಂದು ಒಳ್ಳೆಯ ಡಾರ್ಕ್ ಹ್ಯೂಮರ್. ವೆನ್ ದರ್ ಇಸ್ ಅ ಮರ್ಡರ್, ಸಂಬಡಿ ಈಸ್ ಗೆಟಿಂಗ್ ಕಿಲ್ಡ್, ದರ್ ಇಸ್ ಅ ರೀಸನ್ ಫಾರ್ ಲಾಫ್. ವೆನ್ ಸಂಬಡಿ ಈಸ್ ಇನ್ ಸ್ಟ್ರೆಸ್, ದರ್ ಇಸ್ ಅ ರೀಸನ್ ಟು ಲಾಫ್. ನಗುವಿಗೆ ಬೇರೆ 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 ಕಾರಣಗಳು ಸಿಗ್ತಾ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ. ಅದೆಲ್ಲದಕ್ಕೂ ಒಂದು ರೌಂಡ್ ಅಪ್ ಆಗಿ ಫೈನಲಲ್ಲಿ ದರ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮೆಸೇಜ್. ನಮ್ಮ ಬಳಗದಲ್ಲೇ ನಾವು ಅನೇಕರನ್ನ ಒಂದು ಸೂಯಿಸೈಡ್ ಅನ್ನೋ ಒಂದು ಇದಕ್ಕೆ ಕಳ್ಕೊಂಡಿರ್ತೀವಿ. ಡಿಪ್ರೆಷನ್, ಮೆಂಟಲ್ ಡಿಪ್ರೆಷನ್ ಇಂದ ತುಂಬ ಜನ ಕಳ್ಕೊಂಡಿರ್ತೀವಿ. ಆ ಥರದ ಆಗಲೂಬಾರ್ದು. ನಮ್ಮ ಸುತ್ತಮುತ್ತ ಇರೋರಿಗೆ ಅದೊಂದು ಎಚ್ಚರಿಕೆ ಗಂಟೆ ಆಗಬೇಕು. ಆ ಥರನೂ ಒಂದು ಹಾಸ್ಯದ ಲೇಪನ ಇಟ್ಟು ಆ ಒಂದು ಕಥೆನ ತುಂಬ ಸಮರ್ಥವಾಗಿ ಹೇಳಿದ್ದಾರೆ ನಿರ್ದೇಶಕರು. ಆ್ಯಂಡ್ ಹಿ ಹ್ಯಾಸ್ ಹ್ಯಾಡ್ ದ ಸಪೋರ್ಟ್ ಆಫ್ ದ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ. ಫ್ರಮ್ ಮೀ ಟು ದ ಲಾಸ್ಟ್ ಪರ್ಸನ್ ದೇರ್, ಎವ್ರಿಬಡಿ ಹ್ಯಾಸ್ ಸ್ಟುಡ್ ಬೈ ದಿ ಡೈರೆಕ್ಟರ್ ಟು ಬ್ರಿಂಗ್ ಔಟ್ ಹಿಸ್ ಕ್ರಾಫ್ಟ್ ವೆರಿ ವೆರಿ ವೆಲ್. ಈ ಒಂದು ಒಳ್ಳೆಯ ಚಿತ್ರನ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಈಗಾಗಲೇ ಒಳ್ಳೊಳ್ಳೆ ಸಂಖ್ಯೆಗಳಲ್ಲಿ ಪ್ರೇಕ್ಷಕರು ಬರೋದಕ್ಕೂ ಶುರು ಮಾಡಿದ್ದಾರೆ. ನಿನ್ನೆ ಬಹುತೇಕ ಚಿತ್ರಮಂದಿರಗಳಲ್ಲಿ ಮಿನಿಮಮ್ 50% ಆಕ್ಯುಪೆನ್ಸಿ, ಕ್ಲೋಸ್ ಟು ಹೌಸ್ಫುಲ್ ಶೋಸ್ ತುಂಬ ಕಡೆ ಆಗಿದೆ. ಆ ಸಂಖ್ಯೆಗಳಿಂದ ಜಾಸ್ತಿ ಆಗ್ತಾ ಹೋಗಲಿ, ಹೆಚ್ಚು ಜನ ಈ ಚಿತ್ರನ ನೋಡಲಿ. ನಿಮ್ಮೆಲ್ಲರ ಸಪೋರ್ಟ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದಾಗ ಎಕ್ಸೈಟ್ಮೆಂಟ್ ಆಗುತ್ತೆ. ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾವಿವತ್ತು ಎಡಗೈ ಅಪಘಾತಕ್ಕೆ ಕಾರಣ ಮೊನ್ನೆ 13ನೇ ತಾರೀಕು ರಿಲೀಸ್ ಆಗಿದೆ. ರಿಲೀಸ್ಗಿಂತ ಮೊದಲು ನಿಮ್ಮೆಲ್ಲರನ್ನೂ ಭೇಟಿ ಆಗಬೇಕಾಗಿತ್ತು. ಆದರೆ ಒಂದು ಅವಘಡ ನಡೆದ ಕಾರಣ ದೇಶದಲ್ಲಿ ಆ ಸಂದರ್ಭದಲ್ಲಿ ಆ ಇವೆಂಟ್ನ ಕ್ಯಾನ್ಸಲ್ ಮಾಡಬೇಕಾಯಿತು. ಹಾಗಾಗಿ ಪೋಸ್ಟ್ ರಿಲೀಸ್ ನಿಮ್ಮೆಲ್ಲರ ಜೊತೆಗೆ ಒಂದು ಸಂವಾದ, ಮಾತುಕತೆಯನ್ನು ಮಾಡುವ ಒಂದು ಅವಕಾಶ ಈಗ ಲಭಿಸಿದೆ. ನಮಗೀಗ ಒಂಥರ ಕಟ್ಟ ಮೀಟ ಥರದ ಅನುಭವ. ಸಂತೋಷದ ಸಂಗತಿ ತುಂಬ ಇದೆ. ಮೊದಲನೇ ದಿನ ಸ್ವಲ್ಪ ಆತಂಕ ಕೂಡ ಇತ್ತು. ಬಹಳ ನಿರೀಕ್ಷೆ ಇಟ್ಕೊಂಡು ನಾವು ಸಮರ್ಥ್ ಕಟ್ಕೊಳ್ಳೋರ ನೇತೃತ್ವದಲ್ಲಿ ಚಿತ್ರ ನಿರ್ಮಾಣ ಪ್ರಾರಂಭ ಆಗಿತ್ತು. ಅನೇಕ ಅಡೆತಡೆಗಳ ನಂತರ ಮೊನ್ನೆ ಬಿಡುಗಡೆ ಆಗಿದೆ. ಬಿಡುಗಡೆಯಾದ ದಿನ ಒಂದು ಸ್ವಲ್ಪ ನಾನು ಚಿತ್ರದ ಬಗ್ಗೆ
ಆ ಪ್ರೋಸೆಸ್ ಬಗ್ಗೆ ಕ್ರಾಫ್ಟ್ ಬಗ್ಗೆ ಏನು ಹೇಳಲ್ಲ. ನಾನು ಬಿಸ್ನೆಸ್ ಬಗ್ಗೆ, ಯಾಕೆಂದರೆ ಒಬ್ಬ ಪ್ರೊಡ್ಯೂಸರ್ ಆಗಿ ಬಿಸ್ನೆಸ್ ಬಗ್ಗೆ ಒಂದೆರಡು ಮಾತನ್ನ ಹೇಳಿ ಚಿತ್ರದ ಬಗ್ಗೆ ಸ್ಟಾರ್ ಕಾಸ್ಟ್ ಇದ್ದಾರೆ ಮತ್ತು ಸಮರ್ಥ ಇದ್ದಾರೆ, ಅವರೆಲ್ಲ ಹೇಳ್ತಾರೆ. ಬಿಡುಗಡೆಯಾದ ದಿನ ಸ್ವಲ್ಪ ನೀರಸ ಪ್ರತಿಕ್ರಿಯೆ ಇತ್ತು. ಆಮೇಲೆ ನಾವು ಇಡೀ ಚಿತ್ರತಂಡ ಎಲ್ಲ ಥಿಯೇಟರ್ನ ಭೇಟಿ ಮಾಡಿ ಅಲ್ಲಿ ಆಡಿಯನ್ಸ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಿತ್ರ ಇಷ್ಟ ಆಗಿದ್ರೆ ಬೇರೆಯವ್ರಿಗೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ ನಂತರ ತುಂಬ ದೊಡ್ಡ ಸಪೋರ್ಟ್ ಸಿಕ್ತು ನಮಗೆ ಆಡಿಯನ್ಸಿಂದ, ನಮ್ಮ ಪ್ರೇಕ್ಷಕರಿಂದ. ಎಲ್ಲರೂ ತುಂಬ ಖುಷಿಪಟ್ಟು ಅದನ್ನು ಬೇರೆಯವರಿಗೆ ಹೇಳ್ತಾ ಹೋದರು, ಅವರವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಹೋದರು. ಹಾಗಾಗಿ ಶನಿವಾರ ಸಂಜೆ ನಂತರ ತುಂಬ ಉತ್ತಮವಾದ ಪ್ರತಿಕ್ರಿಯೆ ಬರ್ತಾ ಇದೆ. ನಿನ್ನೆ ಭಾನುವಾರ ಅಂತೂ ಅನೇಕ ಶೋಗಳು 70-80% ಆಕ್ಯುಪೆನ್ಸಿ ಆದವು. ಆಮೇಲೆ ಸಿಂಗಲ್ ಸ್ಕ್ರೀನಲ್ಲಿ ನಮಗೆ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿ ಬರಲ್ವೇನೋ ಅನ್ನೋ ಅಭಿಪ್ರಾಯ ಅನೇಕ ಜನ ಹೇಳಿದರು ನಮ್ಮದು ಪ್ರೀಮಿಯರ್ ಶೋ ಆದ ನಂತರ. ಬಟ್ ಫಾರ್ಚುನೇಟ್ಲಿ ನಿನ್ನೆ ವೀರೇಶ್ನಲ್ಲಿ 2 ಶೋ ಹೌಸ್ಫುಲ್ ಆಯಿತು. ಹಾಗಾಗಿ ಅದು ಕೂಡ ಒಂದು ಪಾಸಿಟಿವ್ ಸೈನ್. ಮುಂದಿನ ದಿನಗಳಲ್ಲಿ ಈ ವಾರದ ದಿನ, ಇವತ್ತು ಸೋಮವಾರ ಸ್ವಲ್ಪ ಸ್ಲೋ ಇರುತ್ತೆ, ಮಂಗಳವಾರದಿಂದ ಮತ್ತೆ ಪಿಕಪ್ ಆಗ್ಬೋದು. ಒಂದು ದೊಡ್ಡ ಯಶಸ್ಸನ್ನು ಈ ಚಿತ್ರ ಕಾಣಬಹುದು ಅನ್ನೋ ನಿರೀಕ್ಷೆ ಇದೆ. ಯಾಕೆಂದರೆ ತುಂಬ ಕಷ್ಟಪಟ್ಟು ಈ ತಂಡ ಮಾಡಿರೋ ಸಿನಿಮಾ ಅದು. ಆ ಕಷ್ಟಕ್ಕೆ ಸರಿಯಾಗಿ ಈಕ್ವಲ್ ಆಗಿ ಆ ಪ್ರಾಡಕ್ಟ್ ಕೂಡ ಹೊರಗೆ ಬಂದಿದೆ. ಇಲ್ಲಿ ತುಂಬ ಜನ ಮಾಧ್ಯಮ ಮಿತ್ರರಿಗೆ ನಾವು ಸಿನಿಮಾ ತೋರಿಸಿದ್ವಿ, ನೀವೆಲ್ಲ ನೋಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ರೇಕ್ಷಕರ ಅಭಿಪ್ರಾಯ ಕೂಡ ನಾವು ಪೋಸ್ಟ್ ಮಾಡ್ತಾ ಇಲ್ಲ, ಅವರವರೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಚಿತ್ರ ನಮ್ಮ ಅಂದರೆ ಸ್ಲೋ ಸ್ಟಾರ್ಟ್ ಆದರೂ ಆಮೇಲೆ ಅದು ಪಿಕಪ್ ತಗೊಳ್ತಾ ಇದೆ. ಒಂದು ದೊಡ್ಡ ಈ ವರ್ಷದ ಒಂದು ಬಹು ನಿರೀಕ್ಷಿತ ಚಿತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಷ್ಟನ್ನು ಹೇಳಿ ನಾನು ಈ ಬಗ್ಗೆ ಯಾಕೆಂದರೆ ನಾನು ಕೊನೆಯಲ್ಲಿ ಬಂದವನು ನಿರ್ಮಾಪಕ ಆಗಿ. ಈ ಚಿತ್ರ ಪ್ರಾರಂಭ ಹೇಗಾಯಿತು, ಹೇಗೆ ನಡೀತು, ಅದೆಲ್ಲದ್ರ ಬಗ್ಗೆ ನಮ್ಮ ನಿರ್ದೇಶಕರು ಮತ್ತು ದಿಗಂತ್ ಸರ್, ನಿರೂಪ್ ಸರ್, ಧನು ಇವರೆಲ್ಲ ಮಾತಾಡ್ತಾರೆ. ವಿಶೇಷವಾಗಿ ರವಿಚಂದ್ರ ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿ ನಮ್ಮ ಜೊತೆ ಸೇರಿಕೊಂಡ್ರು ಅನ್ನೋದಕ್ಕಿಂತ ಅವ್ರ ಜೊತೆ ನಾನು ಸೇರಿಕೊಂಡಿದ್ದು. ರವಿಚಂದ್ರ ಕಾರಣ ನಾನು ಈ ಸಿನಿಮಾಗೆ ಜೊತೆ ಆಗಲಿಕ್ಕೆ. ಒಬ್ಬ ಡಿಸ್ಟ್ರಿಬ್ಯೂಟರ್ ಏನು ಮಾಡ್ಬೋದೋ ಅದನ್ನು ಮೀರಿದ ಪ್ರಯತ್ನ ರವಿಚಂದ್ರ ಕೂಡ ಮಾಡ್ತಿದ್ದಾರೆ. ರವಿಚಂದ್ರ ಅವರು ಕೂಡ ಇದ್ದಾರೆ. ಇವರೆಲ್ಲರೂ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಆಮೇಲೆ ತಮಗೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಥ್ಯಾಂಕ್ ಯು. ಸಮರ್ಥ ಅವರು ಮಾತಾಡ್ಬೋದು. ಅದೇ 13ನೇ ಜೂನ್ಗೆ ರಿಲೀಸ್ ಆಯ್ತು ಹೇಳಿ ಅಪಘಾತಕ್ಕೆ ಕಾರಣ. ಸೊ ಸುಮಾರು 4 ವರ್ಷ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀನಿ. ಸುಮಾರಷ್ಟು ಪ್ರೊಡ್ಯೂಸರ್ ಕಡೆ ಹೋಗಿ ರಿಜೆಕ್ಷನ್ ತೊಗೊಂಡು ಹೇಗೋ ನಾನೇ ಮಾಡೋಣ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದೆ ಫಿಲ್ಮ್ ಇದು. ಸೊ ನಾನು ಗುರುದತ್ ಗಾಣಿಗ ಅವರು ಇಬ್ಬರು ಸೇರಿ ಲಿಟ್ರಲಿ ಲೈಕ್ ಕ್ರೌಡ್ ಫಂಡಿಂಗ್ ಹತ್ರನೇ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಜಾಕ್ ಮಂಜು ಅವರು ನಮಗೆ ಭಾಳ ಸಪೋರ್ಟ್ ಮಾಡಿದ್ರು. ಸೊ ಅದೇ ಥರ ಸುಮಾರಷ್ಟು ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ಕೊತ ಒಂದು ಲಾಸ್ಟ್ ಸ್ಟೇಜಿಗೆ ಬಂದು ಸ್ಟಕ್ ಆಗಿದ್ವಿ. ಸೊ ಅವಾಗ ದಿಗಂತ್ ಅವರು ಈ ಸಿನಿಮಾ ಏನೋ ರೆಮ್ಯುನೇಷನ್ ತೊಗೊಳಲ್ಲ ಅಂತ ಹೇಳಿ ನಮಗೊಂದು ಮೋಟಿವೇಶನ್ ಕೊಟ್ಟರು. ಅಂದರೆ ಗೊತ್ತಾಯ್ತು ಕಥೆನಲ್ಲಿ ಏನೋ ಇದೆ ಅಂತ. ಇಲ್ಲ, ಬಟ್ ಇದಷ್ಟೇ ಐಫೋನ್ ಪಿಕ್ಚರ್ಸ್ಗೋಸ್ಕರ ಅಷ್ಟೇ ಮತ್ತು ಕೆಲವೊಂದು ಮೀಡಿಯಾಗೋಸ್ಕರ ಅಷ್ಟೇ. ಸೊ ಅದೇ ಇದು ಒಂದು ಭಾಳ ಡಿಫ್ರೆಂಟ್ ಸಬ್ಜೆಕ್ಟು ಅಂತ ನಾನು ಹೇಳ್ತಾ ಇದ್ದೆ, ಬಟ್ ಈಗೆಲ್ಲ ಆಡಿಯನ್ಸ್ ಹೇಳ್ತಾ ಇದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಯುನೀಕ್ ಆಗಿದೆ ಅಂತೆ. ನನಗೂ ಗೊತ್ತಿತ್ತು ಇದು ಭಯಂಕರವಾದ ಕಷ್ಟವಾದ ಡೆಬ್ಯೂ ಅಂತ. ಯಾಕಂದರೆ ಐ ವಾಂಟೆಡ್ ಟು ಪ್ರೂವ್ ಮೈ ಪಾಯಿಂಟ್ ದಟ್ ಐ ನೋ ಹೌ ಟು ಮೇಕ್ ಫಿಲ್ಮ್ ಅಂತ. ಸೊ ಈಗ ಏನು ರೆಸ್ಪಾನ್ಸ್ ಬರ್ತಾ ಇದೆ, ನಿನ್ನೆ ಹೌಸ್ಫುಲ್ ನೋಡಾದ್ಮೇಲೆ ಒಂದಿನ ಸಿಕ್ತು, ಓಕೆ ಮೇ ಬಿ ಸೆಕೆಂಡ್ ವೀಕಿಂದ ಲಿಫ್ಟ್ ಆಗುತ್ತೆ ಅಂತ. ಅದೇ 2-3 ದಿವಸ ಸ್ಮೈಲ್ ಎಲ್ಲಿತ್ತು ಅಂತ ಕಾಣಿಸ್ತಾ ಇರಲಿಲ್ಲ. ಇದರ ಮುಂದೆ ಹೋಗ್ಬೇಕಾಗ್ತಿತ್ತು ಸ್ಮೈಲ್ ಎಲ್ಲಿದೆ ಅಂತೇಳಿ. ಬಟ್ ನಿನ್ನೆ ಯಾವಾಗ ಜನ ತುಂಬಿದ್ದು ನೋಡಿದೆ, ಐ ಥಿಂಕ್ ಓಕೆ ವಿ ಡಿಡ್ ಸಮಥಿಂಗ್ ಅಂತ ಅಂತು. ಮತ್ತು ಆಡಿಯನ್ಸ್ ರಿಯಾಕ್ಷನು ಅದೇ ಥರ ಇತ್ತು. ಬೆಸ್ಟ್ ಪಾರ್ಟ್ ಏನಂದರೆ ನಮಗೆ ಬಂದು ಎಲ್ಲರೂ ಹೇಳ್ತಾ ಇದ್ದಾರೆ, ನಿಮ್ಮಿಂದ ನಾವು ಪೂರ್ತಿ ಫ್ಯಾಮಿಲಿ ಸಿನಿಮಾಗೆ ಬಂದ್ವಿ ಅಂತ. ಐ ಥಿಂಕ್ ದಟ್ಸ್ ಅ ಗ್ರೇಟ್ ಕಾಂಪ್ಲಿಮೆಂಟ್. ಐ ಥಿಂಕ್ ಇನ್ನೂ ಟೈಮ್ ಇದೆ, ನಮ್ಮ ರನ್ವೇ ಇದೆ. ಸೊ 100% ನಾವು ಏನು ಎಫರ್ಟ್ಸ್ ಹಾಕಿದ್ದೀವಿ ಅದಕ್ಕೆ ನಾವೆಲ್ಲ ಟೂರ್ಗೂ ಹೋಗ್ತಾ ಇದ್ದೀವಿ ಬೇರೆ ಬೇರೆ ಸಿಟಿಗೆ. ಸೊ ಪ್ರಮೋಷನರೇ ನೀವೆಲ್ಲ ನೋಡಿದ್ದೀರಾ, ಪ್ರಮೋಷನ್ ಬಗ್ಗೆನೇ ನ್ಯೂಸ್ ಆಗಿದೆ. ಸೊ ದಿಗಂತ್ ಅವರು ಅದೇ ಥರ ಒಂದು ಸ್ಟ್ರೀಟ್ನಲ್ಲಿ ಇಳಿದು ಎಲ್ಲ ಮಾಡಿದ್ದು ಏನಿದೆ ಅದೆಲ್ಲ ನೋಡಿದ್ದೀರಾ. ಬಿಕಾಸ್ ಅವರು ಅಷ್ಟು ಇನ್ವೆಸ್ಟೆಡ್ ಇದ್ದಾರೆ ಈ ಸಿನಿಮಾದಲ್ಲಿ. ಅದೇ ಥರ ನಿರೂಪ್ ಸರ್ ಅವರು ಈ ಸಿನಿಮಾದಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ದಾರೆ. ಅವರು ನೀವೆಲ್ಲ ನೋಡಿದ್ರಿಂದ ಸಿನಿಮಾ ನಿಮ್ಗೆ ಗೊತ್ತು ಅದು ಎಷ್ಟು ಇಂಪಾರ್ಟೆಂಟ್ ರೋಲ್ ಅಂತ. ಐ ಥಿಂಕ್ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಈವನ್ ಧನು ಆಗಲಿ, ಶಿ ಈಸ್ ಮೇಕಿಂಗ್ ಅವರ್ ಓನ್ ಇದು ಡೆಬ್ಯೂ.
ಆ್ಯಂಡ್ ಆಲ್ಸೋ ಎಡಗೈ ರಿಲೀಸ್ ಆಗೋಕ್ಕೆ ಕಾರಣ ರವಿಚಂದ್ರ ಅವರು. ಅವ್ರ ಸಿನಿಮಾ ನೋಡಿ ಇಷ್ಟಪಟ್ಟು ರಾಜೇಶ್ ಸರಿಗೆ ತೋರಿಸಿದ್ರು. ರಾಜೇಶ್ ಸರು ಇಷ್ಟಪಟ್ಟು ಓಕೆ ನಾನು ಪ್ರೊಡ್ಯೂಸರ್ ಆಗಿ ಬರ್ತೀನಿ ಅಂತ ಒಪ್ಕೊಂಡ್ರು. ಸೊ ಅದೇ ಥರ ಈ ಸಿನಿಮಾ ರಿಲೀಸ್ ಆಯಿತು. ಸೊ ಮತ್ತು ನಮ್ಮ ಎಲ್ಲ ಇದು ಪ್ರೊಡಕ್ಷನ್ ನೋಡ್ಕೊಂತ ಸಿದ್ದೇಶ್ ಅವರು ಭಯಂಕರವಾದ ಸಪೋರ್ಟ್ ಮಾಡಿದ್ರು. ಎಲ್ಲಿ 100 ರೂಪಾಯಿ ಖರ್ಚು ಮಾಡಬೇಕು ಅಲ್ಲಿ 90 ರೂಪಾಯಿನೇ ಖರ್ಚು ಮಾಡಿಸ್ತಿದ್ರು. ಸೊ ನಮ್ಮ ಡೈರೆಕ್ಷನ್ ಟೀಮು ಹಾಗೆ. ಸೊ ಮತ್ತು ಇಲ್ಲಿ ಎಲ್ಲರೂ ಪ್ರದ್ಯೋತಮ್ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರು. ಸೊ ಶ್ರೀಕಾಂತ್ ಸರ್ ಯಾರು ಗೊತ್ತಿಲ್ಲ. ಸೊ ಅವರು ಬಂದು ಫೈನಲ್ ಎಡಿಟ್ ಮಾಡಿಕೊಟ್ರು. ಈ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ ಅಂದರೆ ಈಗ 2 ತಾಸಲ್ಲಿ ಮುಗಿತಾ ಇದೆ, ಇಟ್ಸ್ ಬಿಕಾಸ್ ಆಫ್ ಶ್ರೀಕಾಂತ್ ಸರ್. ಸೊ ಐ ಥಿಂಕ್ 4 ವರ್ಷ ಒಂದೇ ಬಾವಿನಲ್ಲಿದ್ದೆ, ನನಗೆ ಗೊತ್ತಿತ್ತು ಏನು ನೀರಿದೆ ಅಂತ. ಬಟ್ ಅವ್ರು ಬಂದು ಹೇಳಿದ್ರು ಎಕ್ಸಾಕ್ಟ್ಲಿ ಎಲ್ಲಿದೆಯಾ ಅಂತೇಳಿ. ಸೊ ಮತ್ತು ರಾಜೇಶ್ ಸರ್ ಸಿನಿಮಾ ನಂಬಿ ಏನೋ ಆಗುತ್ತೆ ಅಂತೇಳಿ ಫಸ್ಟು ಎಡಗೆ ನಂಬಿದ್ದು ಈ ಪ್ರೊಡ್ಯೂಸರು. ಸೊ ಬೇರೆ ಎಲ್ಲ ಪ್ರೊಡ್ಯೂಸರ್ ನೋಡೋಕ್ಕೆ ತಯಾರಿರಲಿಲ್ಲ ಯಾವುದು ಸಿನಿಮಾ. ವರ್ಸ್ಟ್ ಸಿನಾರಿಯೋ ಏನಂದರೆ ನಾನು ಯಾವಾಗ ಇಲ್ಲಿ ಪ್ರೊಡ್ಯೂಸರ್ ಸಿಗಲಿಲ್ಲ ಅವಾಗ ಬೇರೆ ಲ್ಯಾಂಗ್ವೇಜ್ ಹೋಗಿ ಸಿನಿಮಾ ತೋರಿಸಿದೆ. ಅವ್ರು ಹೇಳಿದ್ದು ಒಂದೇ ಮಾತು, ಟ್ರ್ಯಾಶ್ ದಿಸ್ ಕನ್ನಡ ವರ್ಷನ್, ನಾವು ರೀಶೂಟ್ ದಿಸ್ ಇನ್ ಅವರ್ ಲ್ಯಾಂಗ್ವೇಜ್ ಅಂತ. ಸೊ ಬಟ್ ನನಗೆ ಗೊತ್ತಿತ್ತು ಈ ಸಿನಿಮಾ ನಾವು ರಿಲೀಸ್ ಮಾಡ್ತೀವಿ. ಮೇ ಬಿ 4 ವರ್ಷ ತೊಗೊಂಡೆ 2 ತಾಸು ಎಂಟರ್ಟೈನ್ ಮಾಡೋಕ್ಕೆ. ಐ ಥಿಂಕ್ ಇವತ್ತು ಪ್ರಾಡಕ್ಟ್ ನೋಡಿದಾಗ ಐ ಆಮ್ ಲೈಕ್ ಫುಲ್ಫಿಲ್ ಆಗಿದೆ ನಾನು ಏನು ನಂಗೆ ಪ್ರಾಮಿಸ್ ಮಾಡ್ಕೊಂಡಿದ್ದೆ. ಮತ್ತು ಯಾಕಂದರೆ ಸರ್ ಕೃಷ್ಣ ಹೆಬ್ಬಾಳಿ ಸರ್ ಇದ್ದಾರೆ. ಸೊ ನೀವು ನೋಡಿದರೆ ಉತ್ತರ ಕರ್ನಾಟಕ ಇಸ್ ಅ ವೆರಿ ಡಿಫಿಕಲ್ಟ್ ಡೈಲೆಕ್ಟ್ ಟು ಕ್ರ್ಯಾಕ್. ಕೃಷ್ಣ ಹೆಬ್ಬಾಳಿ ಸರ್ ಎಷ್ಟು ಫ್ಲಾಲೆಸ್ ಆಗಿ ಲಿಟ್ರಲಿ ಅನಿಸುತ್ತೆ ಈಸ್ ಫ್ರಮ್ ಧಾರವಾಡ ಅಂತ. ಸೊ ಆ್ಯಂಡ್ ಮುಂಚೆ ಏನು ಪ್ರಿಪ್ರೇಷನ್ ಮಾಡಿಲ್ಲ ಆ ಥರ. ಸೊ ಅಲ್ಲೇ ಆನ್ಸೆಟ್ ಬಂದು ಇವಾಗ ಸೋ ಇಂಟ್ಯಾಕ್ಟ್. ಸೊ ಇನ್ನೂ ಸುಮಾರು ಜನ ಇದ್ದಾರೆ, ನಿಧಿ ಅವ್ರು ಎಲ್ಲರಿಗೂ ಥ್ಯಾಂಕ್ ಮಾಡಬೇಕು. ಸೊ ಯಾ ಐ ಥಿಂಕ್ ರಾಧಿಕಾ ನಾರಾಯಣ್ ಅವರು ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ದಾರೆ. ಇವನ್ ಶಿ ಅಗ್ರಿ ಟು ಡೂ ದ್ಯಾಟ್. ಐ ಥಿಂಕ್ ಈ ಟೀಮ್ ಕಟ್ಟಕ್ಕೆ ಅಭಿಮನ್ಯು ಅವರು ಇದು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಇನ್ನೊಬ್ರು ಪ್ರವೀಣ್ ಶಿವಣ್ಣ ಅಂತ ಅವರು ಫಸ್ಟ್ ಎಡಿಟರ್ ನಮ್ಮದು. ಸೊ ಐ ಥಿಂಕ್ ಎಲ್ಲ ಒಂದು ಟೀಮ್ ಸೇರಿ ಮಾಡಿದಾಗ ಎಲ್ಲರೂ ಆರ್ಟ್ ಡೈರೆಕ್ಷನ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ, ಗುಣಶೇಖರ್ ಅಂತ. ಸೊ ಮತ್ತು ನಾವು ಆ್ಯಕ್ಚುಲಿ ಸಿನಿಮಾದಲ್ಲಿ ನೀವು ನೋಡಿರಬೇಕು 2 ಡಿಫ್ರೆಂಟ್ ಫ್ಲ್ಯಾಟ್ ಇದೆ ಅಲ್ವಾ, ಅದು ಆ್ಯಕ್ಚುಲಿ ಇಂಟೀರಿಯರ್ ಮಾಡಿಸಿದ್ದು ನಾವು. ಅಂದರೆ ಒಂದು ಮನೇಲಿ ಏನು ಇಂಟೀರಿಯರ್ ಮಾಡ್ತೀವಲ್ಲ ಆ ಥರ ಇಂಟೀರಿಯರ್ ಡಿಸೈನರ್ ಕರ್ಕೊಂಬಂದು 2 ಫ್ಲ್ಯಾಟ್ನಲ್ಲಿ ಆ ಥರ ಇಂಟೀರಿಯರ್ ಮಾಡಿಸಿದ್ದು. ಸೊ ಎಲ್ಲ ಆಡಿಯನ್ಸ್ಗೆ ಒಂದೇ ಬೆಳಕೆ ಒಂದೇನೋ ಟ್ರೈ ಮಾಡಿದ್ದೀವಿ, ದಯವಿಟ್ಟು ಹೋಗಿ ನೋಡಿ. ಇಷ್ಟ ಇಲ್ಲ ಅಂದ್ರೂ ಬೈರಿ, ಇಷ್ಟ ಆಯ್ತು ಅಂದರೆ ಸ್ವಲ್ಪ 4 ಜನಕ್ಕೆ ಹೇಳಿ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದು ನಮ್ಮ ಅದೇ ಲಾಸ್ಟ್ ಮಾರ್ಚಲ್ಲಿ ನಾವು ರಿಲೀಸ್ ಮಾಡಿದ್ವಿ ಪಾವತಿ ರಾಯನ ಅಂತ ಸಿನಿಮಾ. ಅದಾದಮೇಲೆ ಡೈರೆಕ್ಟ್ಲಿ ಒಂದು 2 ಮಂತ್ಸ್ ಗ್ಯಾಪಾಗಿ ಈಗ ಎಡಗೆ ಅಪಘಾತಕ್ಕೆ ಕಾರಣಗಳು ಸಿನಿಮಾ ರಿಲೀಸ್ ಮಾಡಿದೆವು. ಇದು ಬಟ್ ರಿಲೀಸ್ ಮಾಡಿದ ಡೇಟ್ ಜೂನ್ 13 ಆದರೆ ಬಟ್ ಇದರಿಂದ ಒಂದು 6 ತಿಂಗಳಿಂದ ಸಿನಿಮಾ ಕೆಲಸ ನಡೀತಿತ್ತು. ಒಂದು 6 ತಿಂಗಳಿಂದ ಸಮರ್ ಸರ್ ನನಗೆ ಸಿನಿಮಾ ಕಳಿಸಿದ್ರು, ಸಿನಿಮಾ ನೋಡಿ ಸರ್. ಅದಾದಮೇಲೆ ಸಿನಿಮಾ ನೋಡಿದ್ವಿ. ಅದಾದಮೇಲೆ ಭೇಟಿ ಆದ್ವಿ. ಅಂದರೆ ಸಿನಿಮಾಗೆ ಯಾವ ರೀತಿಯಿಂದ ಕೊಲಾಬರೇಷನ್ ಆಗ್ಬೋದು ಅಂತ. ಆ ಟೈಮಲ್ಲಿ ಫೈನಾನ್ಷಿಯಲಿ ನನಗೆ ಸಪೋರ್ಟ್ ಮಾಡೋ ಸ್ಥಿತಿನಲ್ಲಿ ನಾನು ಇರಲಿಲ್ಲ. ಬಟ್ ಏನಾಗುತ್ತೆ ನೋಡೋಣ ಸರ್ ಅಂತೇಳಿ ಒಂದು 3 ದಿನ ಟೈಮ್ ತೊಗೊಂಡೆ. ಆ 3 ದಿನದಾಗ ರಾಜೇಶ್ ಸರಿಗೆ ಸಿನಿಮಾ ತೋರಿಸ್ದೆ. ರಾಜೇಶ್ ಸರ್ ಒಂದ್ಸಲ ನೀವು ಸಿನಿಮಾ ನೋಡಿ, ನಿಮ್ಗೆ ಹೆಂಗೆ ಅನ್ನಿಸ್ತದೆ ನೋಡಿ, ಅದಾದ್ಮೇಲೆ ಏನು ನೋಡೋಣ ಅಂತ. ಸರ್ ಸಿನಿಮಾ ನೋಡಿದ್ರು. ಅದಾದಮೇಲೆ ಒಂದ್ಸಲ ನಾನು ಡೈರೆಕ್ಟ್ರಿಗೆ ಮಾತಾಡ್ತೀನಿ ಅಂತಂದರು. ಸರ್ ಡೈರೆಕ್ಟ್ರಿಗೆ ಮಾತಾಡಿದ್ರು. ಅದಾದಮೇಲೆ ಸಿನಿಮಾ ಇದು ರವಿ ನಾವು ಮಾಡೋಣ, ಸಿನಿಮಾ ಚಲೋ ಅದ ಮಾಡೋಣ ಅಂತಂದರು. ಆದ್ಮೇಲೆ ಅಲ್ಲಿಂದ ಇಲ್ಲಿ ತನಕ ಏನಂದರೆ ರಾಜೇಶ್ ಸರ್ದು ಒಂದು ನಾನು ನೋಡಿದ್ದೇನೆ ಕಮಿಟ್ಮೆಂಟು. ಅಂದರೆ ಏನು ಅಂತಾರದು ಮಾಡ್ತಾರದು ಆಯಿತು ಸಿನಿಮಾಗೆ. ಆ್ಯಂಡ್ ಮಾರ್ಕೆಟಿಂಗ್ ವೈಸು ನೀವು ತೊಗೊಂಡ್ರೆ ಕಂಟೆಂಟ್ ಏನೇನು ಮಾಡಿದ್ರೆಲ್ಲ ಸಮರ್ ಸರೇ ಮಾಡಿದ್ದದು ಎಲ್ಲ. ಆ್ಯಸ್ ಎ ಡೈರೆಕ್ಟ್ರಾಗಿ ಅದೇನು ಕ್ಯಾಂಪೇನ್ ಮಾಡಬೇಕಿತ್ತು ಕಂಟೆಂಟ್ಗಳು ಅವರೇ ರೆಡಿ ಮಾಡಿದ್ರು, ಅವರೇ ಪಿಚ್ ಮಾಡಿದ್ರು. ಅಂದರೆ ಅದನ್ನು ರೀಚ್ ಮಾಡೋಕ್ಕೆ ನಮ್ಮ ಪವಿತ್ರ ಮೇಡಮ್ ಆ್ಯಂಡ್ ಟೀಮ್, ಹೋಲ್ ಟೀಮ್, PR ಟೀಮ್ ಕಡೆಯಿಂದ ಅದು ಎಲ್ಲ ನೀಟಾಗಿ ರೀಚ್ ಮಾಡಿಸಿದ್ರು. ಈ ಮಾರ್ಕೆಟಿಂಗು ಮತ್ತು ಈ ಕ್ರಿಯೇಟಿವ್ಸ್ ಮಾಡ್ತಾಯಿಲ್ಲ ಅದು ಈ ಭಾಳ ಮ್ಯಾಟ್ರ್ ಆಗುತ್ತೆ ರಿಲೀಸ್ ಟೈಮಲ್ಲಿ. ಅದನ್ನು ಆನ್ ಟೈಮ್ ಎಲ್ಲರೂ ಅವ್ರ ಕಡೆಯಿಂದ ಕೆಲಸ ಮಾಡಿದಾಗ ಆ್ಯಂಡ್ ರಿಲೀಸಿಗೆ ನಾವು ಡಿಸ್ಟ್ರಿಬ್ಯೂಷನಲ್ಲೇ ಇದು ಲಾರ್ಜೆಸ್ಟ್ ರಿಲೀಸ್ ನಮ್ಮದು. ಹತ್ತತ್ರ 300+ ಶೋಸ್ಗಳು ನಾವು ಡೇ 1 ರಿಲೀಸ್ ಮಾಡಿದ್ವಿ ಅಕ್ರಾಸ್ ಕರ್ನಾಟಕ. ಎಲ್ಲ A ಸೆಂಟರ್ಗಳಲ್ಲಿ, B ಸೆಂಟರ್ ಮೇಜರ್ ಕಲೆಕ್ಷನ್ ಎಲ್ಲೆಲ್ಲ ಆಗುತ್ತೆ ಅಲ್ಲಿ, ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಬೆಂಗಳೂರಲ್ಲಿ ಹತ್ತತ್ರ 130 ಶೋಸ್ಗಳಿತ್ತು ಡೇ 1. ಅದಾದಮೇಲೆ ನಮಗೇನು ಕಲೆಕ್ಷನ್ ಬಂತಲ್ಲ, ಡೇ 1 ಕಲೆಕ್ಷನ್ ಬಂದಮೇಲೆ ಅಂದರೆ ನಮ್ದೊಂದು ಏನೋ ಒಂದು X ನಂಬರ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಥಿಯೇಟ್ರಿಂದ ಡೇ 1ಗೆ. ಆ ಲೆವೆಲಿಗೆ ಆಗಲಿಲ್ಲ ನಮಗೆ. ಅದಾದಮೇಲೆ ಅಂದರೆ ವಾಟ್ ವೆಂಟ್ ರಾಂಗ್ ಅಂತ ಅದಾಗ ಇಮಿಡಿಯೇಟ್ಲಿನೇ ನೆಕ್ಸ್ಟ್ ಡೇಗೆ ಎಲ್ಲರೂ ಆ್ಯಕ್ಷನ್ ತಗೊಂಡ್ವಿ. ಅಂದರೆ ಥಿಯೇಟ್ರಿಗೆ ಹೋಗೋಣ, ಥಿಯೇಟ್ರ್ ವಿಸಿಟ್ ಮಾಡೋಣ ಅಂತ.
ದಿಗಂತ್ ಸರ್ ಬಂದರು, ಸಮರ್ ಸರು, ಗುರುದತ್ ಸರು, ನಿರೂಪ್ ಸರು, ಮತ್ತು ರಾಜೇಶ್ ಸರು, ಧನು, ಇಡೀ ಹೋಲ್ ಟೀಮ್ ಎಂಡ್ ಟು ಎಂಡ್. ಅಲ್ಲಿ ನಿಧಿ ಮೇಡಮ್ ಅಲ್ಲಿ ಮೈಸೂರಲ್ಲಿ ಹೋದ್ರು. ಎಲ್ಲರೂ ಸೆಕೆಂಡ್ ಡೇ ಎಲ್ಲ ಥಿಯೇಟರ್ ವಿಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಅದು ಕನ್ವರ್ಷನ್ ಆಗಕ್ಕೆ ಕಾಣಿಸೋಕೆ ಸ್ಟಾರ್ಟ್ ಆಯಿತು. ಅಂದರೆ ಸಿನಿಮಾ ಬಗ್ಗೆ ನೆಗೆಟಿವ್ ರಿವ್ಯೂ ಇತ್ತಂತಂದರೆ ಸಿನಿಮಾ ಚಲೋ ಇಲ್ಲ ಅಂತ ಅನ್ಬೋದು. ಸಿನಿಮಾ ಬಗ್ಗೆ ಎಲ್ಲೂ ಯಾರು ಕೆಟ್ಟದಾಗಿ ಮಾತಾಡತ್ತಿಲ್ಲ ಅಥವಾ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇಲ್ಲ ಅಥವಾ ಏನೂ ನೆಗೆಟಿವ್ ಬರೀತಾ ಇಲ್ಲ. ಓನ್ಲಿ ಥಿಂಗ್ ಈಸ್ ಥಿಯೇಟರ್ಗೆ ಬರೋ ಏನು ಆಡಿಯನ್ಸ್ ಸಂಖ್ಯೆ ಏನಿದೆಯಲ್ಲ ಅದು ಕಮ್ಮಿ ಆಗಿದೆ. ಇಲ್ಲಿ ನಾವು ಅದೇ ಸಮರ್ ಸರಿಗೂ ನಾವು ಅದೇ ಹೇಳ್ತಾ ಇದ್ವಿ, ವಿ ಮೇಡ್ ಅ ರೈಟ್ ಪ್ರಾಡಕ್ಟ್, ವಿ ನೀಡ್ ಟು ಸೆಲ್ ಇಟ್. ಈಗ ಈ ಪ್ರೆಸ್ ಮೀಟ್ ಮಾಡಿರೋ ಉದ್ದೇಶನೇ ಏನಂದ್ರೆ ಒಳ್ಳೆ ಸಿನಿಮಾ ಬಂದಿದೆ, ರಿವ್ಯೂಸ್ಗಳು ಏನಿದೆ ಅಲ್ಲ, ಜನರು ಹಾಕಿರೋ ರಿವ್ಯೂಸ್ಗಳೇ ಇಂಟರ್ನೆಟ್ ಅಲ್ಲಿ ಇದೆ. ಆ ರಿವ್ಯೂಸ್ಗಳಾದ್ರೂ ನೋಡಿ ನೀವು ಸಿನಿಮಾಗೆ ಬಂದ್ರೆ ನಿಮ್ಮ ದುಡ್ಡಿಗೆ ನಿಮ್ಮ ಟೈಮಿಗೆ ಮೋಸ ಇಲ್ಲ ಅಂತ ಒಬ್ಬ ಏನಂತಾರೆ ಸಿನಿಮಾ ಪ್ರೇಕ್ಷಕನಾಗಿ ಹೇಳ್ತೀನಿ. ಯಾಕಂದ್ರೆ ಈ ತರ ಇಲ್ಲೇ ಸರ್ದ ಎಕ್ಸಾಂಪಲ್ ಇದೆ, ರಂಗಿತರಂಗ ರಿಲೀಸ್ ಆದಾಗ ಅದು ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳ ಜೊತೆ ಬಂದಿತ್ತು. ಬಜರಂಗಿ ಭಾಯ್ಜಾನ್ ಬಂದಿತ್ತು, ಅದಾದ್ಮೇಲೆ ಬಾಹುಬಲಿ ಬಂದಿತ್ತು. ಅದ್ರ ಅಪೋಸಿಟ್ ರಂಗಿತರಂಗ ಬಂದಾಗ ರಂಗಿತರಂಗ ಅದು ಒಂದು ಏನಿದೆ ಅದ್ರದ್ದು ಹಿಸ್ಟ್ರಿ ಅದು ಕ್ರಿಯೇಟ್ ಮಾಡಿತ್ತು. ಅದಾದ್ಮೇಲೆ ಲಾಸ್ಟ್ ಇಯರ್ ನಾವು ನಮ್ಮ ಸಿನಿಮಾ ಮಾಡಿದಾಗೂ ಕಮ್ಮಿಯಿಂದಾನೇ ಸ್ಟಾರ್ಟ್ ಆಗಿತ್ತು. ಬಟ್ ಜನಕ್ಕೆ ನೋಡೋ ಮನಸ್ಥಿತಿ ಏನಿದೆ ಅಲ್ಲ, ದಿನೇ ದಿನೇ ಕಮ್ಮಿ ಆಗ್ತಾ ಇದೆ ಥಿಯೇಟರ್ಗೆ ಬಂದು ನೋಡೋದು. ಬಟ್ ಅದಕ್ಕೆ ನಾವು ಕಾಲ್ ಬ್ಯಾಕ್ ವ್ಯಾಲ್ಯೂ ಕೊಡ್ತಾ ಹೋಗ್ಬೇಕು. ಆಸ್ ಎ ಅಂದ್ರೆ ಮೇಕರ್ಸ್ ಆಗಿ, ಆಸ್ ಎ ಪ್ರೆಸ್ ಅವರಾಗಿ, ಆಸ್ ಅ ಕ್ರಿಯೇಟಿವ್ ಪೀಪಲ್ ಆಗಿ, ಈ ಟ್ರೋಲ್ಸ್ಗಳು, ಈ ರಿವ್ಯೂ ಮಾಡೋರೆಲ್ಲರೂ ನಮ್ಮ ಜೊತೆ ಅಂತೂ ಡೇ ಒನ್ನಿಂದ ನಿಂತಿದ್ದೀರಾ ಈ ಸಿನಿಮಾಗೆ. ಆ್ಯಂಡ್ ಈ ಪ್ರೆಸ್ ಮೀಟಿನ ಉದ್ದೇಶನೂ ಏನಂದ್ರೆ ಇನ್ನೂ 4 ಜನರಿಗೆ ಹೇಳಿ, ಅಂದ್ರೆ ನಮ್ದೇನು ರಿವ್ಯೂಸ್ಗಳು ಬರ್ತಾ ಇದೆ ಅಲ್ಲ, ಅದ್ರದ್ದೇನು ನನ್ನ ಟೀಮ್ ಕಂಟೆಂಟ್ಗಳು ಕೊಡುತ್ತಲ್ಲ, ನೀವು 4 ಜನರಿಗೆ ರೀಚ್ ಮಾಡಿಸಿ ಹೋಪ್ಫುಲಿ ಈ ಸಿನಿಮಾ ಒಂದು 25 ಡೇಸ್ ತನಕ ಒಂದು ಒಳ್ಳೆ ಕಲೆಕ್ಷನ್ ಮಾಡುತ್ತೆ ಅಂತ ನನ್ನ ಭಾವನೆ. ಆ್ಯಂಡ್ ಅದು ಡೆಫಿನೆಟ್ಲಿ ವಿಲ್ ಮೀಟ್ ಆನ್ 25th ಡೇ ಅಂತ ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಶ್ರೀಕಾಂತ್ ಅಂತ ನನ್ನ ಹೆಸರು. ಇಲ್ಲಿವರೆಗೂ ಒಂದು 28-29 ವರ್ಷ ಎಡಿಟರ್ ಆಗಿ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಸಿನಿಮಾಗಳಲ್ಲಿ ಜರ್ನಿ ಮಾಡಿದ್ದೀನಿ. ನನಗೆ ಉಗ್ರಮ್ಗೆ ಸ್ಟೇಟ್ ಅವಾರ್ಡ್ ಬಂತು, KGF ಚಾಪ್ಟರ್ 1ಗೆ ಅಕ್ಲೈಮ್ ಎಡಿಟರ್ ಅಂತ ಹೆಸರು ಬಂತು, ಮೂರನೇ ಕೃಷ್ಣಪ್ಪ, ಆಮೇಲೆ ತುಂಬ ಸಿನಿಮಾಗಳು ಮಾಡಿದ್ದೀನಿ, ಲೆಕ್ಕ ಇಲ್ಲ. ಒಂದು ಒಳ್ಳೆ ಜರ್ನಿ. ಸೊ ಸಮರ್ಥ್ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾ ತೊಗೊಬಂದು ನನಗೆ ಒಂದು ತೋರಿಸಿದಾಗ ನನಗೆ ಆ ಸಿನಿಮಾ ನೋಡಿದಾಗ ಫಸ್ಟ್ ವರ್ಷನ್ನು ಬೇರೆ ಪ್ರವೀಣ್ ಅಂತ ಎಡಿಟ್ ಮಾಡಿದ್ರು. ಅದು ನೋಡಿದಾಗ ನನಗೆ ಏನೋ ಲ್ಯಾಗ್ ಇದೆ, ಏನೋ ಇದೆ, ಸಮಥಿಂಗ್ ಇದೆ, ಸಮರ್ಥ್ ವರ್ಕ್ ಮಾಡೋಣ, ಈ ಸಿನಿಮಾ ಫ್ರೀ ಕೊಟ್ಟರೆ, ಟೈಮ್ ಕೊಟ್ಟರೆ ಖಂಡಿತ ವರ್ಕ್ ಮಾಡಿಕೊಡ್ತೀನಿ, ಬೇರೆ ವರ್ಷನ್ ಮಾಡೋಣ ಹಾಕ್ಕೊಂಡು ಅಂತ ಹೇಳಿದ. ದೆನ್ ಈ ಸಪೋರ್ಟೆಡ್. ಸೊ ಕುತ್ಕೊಂಡು ಎಡಿಟ್ ಮಾಡ್ತಾ 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 ಒಂದು ಬೇರೆ ವರ್ಷನ್ ಆಯಿತು. ಅದಕ್ಕೆ ಆ್ಯಕ್ಚುಲಿ ಪಾಪ ಸಮರ್ಥ್ ಟೈಮ್ ಕೊಟ್ಟರು, ನನ್ನನ್ನು ತಡ್ಕೊಂಡ್ರು, ಟಾಸ್ಟ್ ಅಂತಲೇ ಹೇಳಬೇಕು. ಬಟ್ ಒಳ್ಳೆ ಸಿನಿಮಾ. ಅಂದರೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸು ಆನ್ ಸ್ಕ್ರೀನಲ್ಲಿ ನೋಡಿದಾಗ ನನಗೆ ಯಾವುದೋ ಇದು ಹಾಲಿವುಡ್ ಸಿನಿಮಾ ನೋಡಿದ ಫೀಲ್ ಆಗ್ತಿತ್ತು ನನಗೆ. ಅಂದರೆ ಗೈ ರಿಚಿ ಸಿನಿಮಾ ತುಂಬ ಒಂಥರ ಬೇರೆ ಥರದ ಜಾನರ್ ಸಿನಿಮಾ ಅನಿಸ್ತಿತ್ತು. ಪರ್ಫಾರ್ಮೆನ್ಸ್ ಇರ್ಬೋದು, ಆ ಟೈಮಿಂಗ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್, ಎಕ್ಸ್ಪ್ರೆಷನ್ಸು, ಪ್ರತಿಯೊಂದು ಡೀಟೇಲ್ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ಸಮರ್ಥ್ ಅವರು. ಆ್ಯಂಡ್ ಆಫ್ಟರ್ KGF, ಮೂರನೇ ಕೃಷ್ಣಪ್ಪ ಆದಮೇಲೆ ನಮ್ಮ ನಮ್ಮ ಸಮರ್ಥ ಜೊತೆ ವರ್ಕ್ ಮಾಡಿದ್ದು ಭಾಳ ಖುಷಿ ಕೊಡ್ತು. ಒಂದು ಒಳ್ಳೆ ಸಿನಿಮಾ ಇದು, ಖಂಡಿತ ಥಿಯೇಟ್ರ್ ಬಂದು ನೋಡಿ. ಆ್ಯಂಡ್ ಇವನ್ ನನಗೂ ತುಂಬ ಜನ ಮೆಸೇಜ್ ಮಾಡ್ತಿದ್ದಾರೆ, ಅಂದರೆ ಪಬ್ಲಿಕ್ಕು, ತುಂಬ ಚೆನ್ನಾಗಿದೆ ಸಿನಿಮಾ, ಒಳ್ಳೆ ಎಂಟರ್ಟೈನಿಂಗ್ ಆಗಿದೆ. ಇವಾಗಲೂ ಆಂದಿದೆ ಸರ್, ಮನು ಸರ್ ಕೆಳಗಡೆ ಲಿಫ್ಟಲ್ಲಿ ಬರ್ಬೇಕಾದ್ರೆ ಮೆಸೇಜ್ ಮಾಡ್ತಾ ಇದ್ರು ಸರ್. ಒಬ್ಬರು ಆಡಿಯನ್ಸು ನೋಡಿ ಸಿನಿಮಾ ಬಗ್ಗೆನೇ ಮೆಸೇಜ್ ಮಾಡ್ತಿದ್ರು, ಸಾರಿ ಸರ್ ಕೆಳಗಡೆ ಲಿಫ್ಟಲ್ಲಿ ಮಾತಾಡ್ತಿಲ್ಲ. ಸೊ ತುಂಬ ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ಖಂಡಿತ ನೀವು ಥಿಯೇಟ್ರ್ ಬಂದು ನೋಡಿದ್ರೆ ಡಿಸಪಾಯಿಂಟ್ ಆಗಲ್ಲ, ಎಂಜಾಯ್ ಮಾಡ್ತೀರಾ. ಒಳ್ಳೆ ಕನ್ನಡ ಸಿನಿಮಾ ಬೇಕು ಅಂತ ನೀವೇ ಕೇಳ್ತೀರಾ, ಅಂದರೆ ಇದು ಆಡಿಯನ್ಸ್ಗೆ. ಸೊ ಬಂದು ನೋಡಿ, ನೀವು ಖಂಡಿತ ಡಿಸಪಾಯಿಂಟ್ ಆಗಲ್ಲ. ಯು ವಿಲ್ ಎಂಜಾಯ್ ದ ಸಿನಿಮಾ 100%. ಯು ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ವಿತ್ ಫ್ಯಾಮಿಲಿ ಬಂದು ನೋಡಿ, ಖಂಡಿತ ಖುಷಿ ಪಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಸರ್, ನಾನು ಮೊನ್ನೆ ಥಿಯೇಟರ್ ವಿಸಿಟ್ಗೆ ಹೋದಾಗ ಒಬ್ಬರು ಪ್ರೇಕ್ಷಕರು ಒಂದು ಮಾತು ಹೇಳಿದರು, ನನಗೆ ತುಂಬ ತಗ್ತದು. ಆಲ್ಮೋಸ್ಟ್ ಒಂದು ಅರ್ಧ ಫಿಲ್ ಆಗಿತ್ತು. ನಾವೆಲ್ಲ ನಮ್ದು ಅಪೀಲ್ ಮಾಡ್ಕೊಂಡ ನಂತರ ಅವ್ರು ಮಾತಾಡಿದರು. ನಮಗೇನು ಹೇಳಲಿಲ್ಲ, ಇಡೀ ಆಡಿಯನ್ಸ್ಗೆ ಹೇಳಿದರು, ನೀವು ಇಲ್ಲಿ ಯಾರ್ಯಾರು ಸಿನಿಮಾ ನೋಡಿದ್ದೀರಲ್ಲ, ನಿಮಗೆ ಎಲ್ರಿಗೂ ಎಲ್ಲ ಸಿನಿಮಾನೂ ಇಷ್ಟ ಆಗಲ್ಲ. ನಿಮ್ಗೆ ಈ ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಕೊಳ್ಳಿ, ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಬೇಡಿ. ಸಿನಿಮಾ ಕೆಲವೊಂದು ಇರ್ತವೆ ಚೆನ್ನಾಗಿಲ್ಲದೆ ಇರೋ ಸಿನಿಮಾ, ಆದರೆ ಕೆಲವು ಸಿನಿಮಾ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವು ಸಿನಿಮಾ ಕೆಲವ್ರಿಗೆ ಇಷ್ಟ ಆಗುತ್ತೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾಕೆ ಬೆಳೀತಾ ಇಲ್ಲ ಅಂದರೆ ಇದೇ ಕಾರಣಕ್ಕೆ. ಚೆನ್ನಾಗಿಲ್ಲ ಅನ್ನೋದನ್ನ ದೊಡ್ಡದಾಗಿ ಪ್ರಚಾರ ಮಾಡ್ತೀವಿ, ಚೆನ್ನಾಗಿದೆ ಅನ್ನೋದನ್ನ ಯಾರಿಗೂ ಹೇಳಲ್ಲ. ದಯವಿಟ್ಟು ಹಾಗೆ ಮಾಡಬೇಡಿ.
ಚೆನ್ನಾಗಿದೆ ಅನ್ಸಿದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ನಂಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ಅಂತ ಹೇಳಿದರು. ಇದು ನನಗೆ ತುಂಬ ನಾಟ್ತು ಈ ವಿಷಯ. ಇಂಡಸ್ಟ್ರಿ ಇದು ಬರೀ ಒಂದು ಕಲೆ ಅಥವಾ ಮನೋರಂಜನೆ ಅಷ್ಟೇ ಅಲ್ಲ. ಸಿನಿಮಾ ಅಂದರೆ ಇದು ದೊಡ್ಡ ಇಂಡಸ್ಟ್ರಿ, ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟಿದೆ, ಕೋಟ್ಯಾಂತರ ನೂರಾರು ಕೋಟಿ ಟರ್ನ್ ಓವರ್ ಆಗುತ್ತೆ, ತುಂಬ ಜನ ಇದರಲ್ಲಿ ಬದುಕು ಕಟ್ಕೊಂಡಿದ್ದಾರೆ. ಹಾಗಾಗಿ ಇದು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ನಾವೆಲ್ಲರೂ ಶ್ರಮ ಹಾಕಬೇಕು. ಇದರಲ್ಲಿ ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಆ್ಯಕ್ಟರ್ಸ್ ಇರ್ಬೋದು, ಎಲ್ಲರ ಶ್ರಮ ಅಗತ್ಯ ಇದೆ. ಹಾಗೆಯೇ ಸರ್ಕಾರ ಕೂಡ ನಮಗೆ ಸಹಾಯ ಮಾಡ್ತಿದೆ, ಅದು ಇನ್ನೂ ಒಂದು ಸ್ವಲ್ಪ ಹೆಚ್ಚಾಗಬೇಕು. ಮಾಧ್ಯಮ ಮಿತ್ರರು ನೀವೆಲ್ಲ ಬೇರೆ ಎಲ್ಲ ನೀವು ಅಂದರೆ ಅಡ್ವರ್ಟೈಸ್ಮೆಂಟ್ ಅಂತ ಮಾಡ್ತೀರಿ, ಬೇರೆ ಯಾವುದೇ ಬಿಸ್ನೆಸ್ ಇದ್ದರೆ, ಆದರೆ ಸಿನಿಮಾಗೆ ನಿಮ್ದೊಂದು ಎಕ್ಸ್ಟ್ರಾ ಸಪೋರ್ಟ್ ಇರುತ್ತೆ. ಇದು ಕೂಡ ಒಂದು ವ್ಯವಹಾರನೇ. ಆದರೂ ನೀವು ಇವತ್ತು ಇಲ್ಲೆಲ್ಲ ಬಂದಿದ್ದೀರಿ, ಕೂತಿದ್ದೀರಿ, ನಮ್ಮ ಬಗ್ಗೆ ಬರೀತೀರಿ, ಸಿನಿಮಾ ಬಗ್ಗೆ ಬರೀತೀರಿ. ಯಾಕೆಂದರೆ ಇದೊಂದು ಇಂಡಸ್ಟ್ರಿ, ಇದು ಬೆಳಿಬೇಕು. ಇದರಿಂದ ಒಂದು ಭಾಷೆಗೆ ಮತ್ತು ಆ ನಾಡಿನ ಎಕಾನಮಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಸಿನಿಮಾಗಳು ಗೆಲ್ಲಬೇಕು, ಕನ್ನಡದಲ್ಲಿ ಹೊಸ ರೀತಿಯ ಸಿನಿಮಾಗಳು ಬರಬೇಕು. ಹೊಸ ರೀತಿಯ ಒಳ್ಳೆಯ ಸಿನಿಮಾಗಳು ಬಂದಾಗ ಅದು ಜನರಿಗೆ ರೀಚ್ ಆಗೋದಕ್ಕೆ ಪ್ರತಿಯೊಬ್ಬರೂ ಸಹಕಾರ ಕೊಡಬೇಕು. ಪ್ರೇಕ್ಷಕರು ಕೂಡ ಅಷ್ಟೇ, ಬೇರೆ ಸಿನಿಮಾ ಹೇಗೆ ಇಷ್ಟಪಡ್ತಾರೋ ನಮ್ಮಲ್ಲಿ ಒಳ್ಳೆ ಸಿನಿಮಾ ಬಂದಾಗ ಅದನ್ನು ಇಷ್ಟಪಡಬೇಕು. ಆಗುತ್ತೆ ಸರ್, ಕನ್ನಡ ಸಿನಿಮಾಗೆ ಖಂಡಿತ ಉಜ್ವಲವಾದ ಭವಿಷ್ಯ ಇದೆ. ನಾವೆಲ್ಲರೂ ಈ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋರು ನಾವೆಲ್ಲರೂ ಸೇರಿ ಇದನ್ನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗೋಣ. ಥ್ಯಾಂಕ್ ಯು. ಕೊಟ್ಟಿರೋದೇ ಅಪರ್ಚುನಿಟಿ ಕೊಡ್ತಿದ್ರು, ಈಗ ಹೋದ್ರೆ ಡೆಫಿನೆಟ್ಲಿ ಅವರು ಒಪ್ಕೊಳಲ್ಲ. ಬಟ್ ಅದೇ ಅಂದರೆ ಬೆಸ್ಟ್ ಪಾರ್ಟ್ ಏನಂದರೆ ಈ ಸಿನಿಮಾ ನೋಡಿ ಅಲ್ಲಿ ಯಾರು ಪ್ರೊಡ್ಯೂಸರ್ಸ್ ಎಲ್ಲ ನೋಡಿದ್ರು, ತೆಲುಗುನಲ್ಲಿ ನೋಡಿದ್ರು, ಅವ್ರು ಆಲ್ರೆಡಿ ಕೇಳ್ತಾರೆ ಕತೆ ಇದೇನು ಅಂತ. ಸೊ ಬಟ್ ಅದೇ ಇದು ಏನಾದ್ರೆ ಗೆಲ್ತಂದ್ರೆ ಇನ್ನೊಂದು ಕನ್ನಡ ಸಿನಿಮಾ ಮಾಡೋಕೆ ಇನ್ನೂ ಧೈರ್ಯ ಬರುತ್ತೆ ನನಗೆ. ಇಲ್ಲಾಂದರೆ ಮತ್ತೆ ಅದೇ ಬೇರೆ ಅಪರ್ಚುನಿಟೀಸ್ ಕಡೆ ಹ್ಯಾವ್ ಟು ಗೋ ದೇರ್. ಸೊ ದೇರ್ ಇಸ್ ನೋ ಅದರ್ ಆಪ್ಷನ್. ಯಾಕಂದರೆ ಬೇರೆ ಲ್ಯಾಂಗ್ವೇಜ್ದವ್ರು ಅರ್ಥ ಮಾಡ್ಕೊಂಡು ಕನ್ನಡ ಸಿನಿಮಾ ನೋಡಿ ಇಲ್ಲ ಇದು ಮಾಡೋಣ ಅಲ್ಲಿ ಬನ್ನಿ ಅಂತಂದಾಗ ನನಗೆ ಅದೇ ಒಂದು ಡಿಸಪಾಯಿಂಟ್ಮೆಂಟ್ ಇತ್ತು. ಯಾಕಂದರೆ ನಾನು ಮುಂಚೆ ಎಲ್ಲ ಮುಂಬೈನಲ್ಲಿದ್ದೆ, ಸೊ ಎಜುಕೇಷನ್ ಎಲ್ಲ ಮುಂಬೈನಲ್ಲಾಗಿತ್ತು, ಮತ್ತು ಒಂದು ರೆಪ್ಯೂಟೆಡ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬಟ್ ಲೂಸಾ ಇಸ್ ಒನ್ ಫಿಲ್ಮ್ ದಟ್ ಇನ್ಸ್ಪೈರ್ಡ್ ಮಿ ಎವ್ರಿ ಟೈಮ್ ಆ್ಯಸ್ ಅ ಫಿಲ್ಮ್ ಮೇಕರ್. ಸೊ 50 ಲಕ್ಷನಲ್ಲೂ ಈ ಥರ ಸಿನಿಮಾ ಮಾಡ್ಬೋದು ಅಂತ. ಯಾಕಂದರೆ ನಾನು ಸ್ಟಾರ್ಟ್ ಮಾಡಿದ್ದೆ ಮೊಬೈಲಿಂದ, ಶೂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ, ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡೋದು. ಸೊ ಅದರಿಂದನೇ ಸೊ ಇಲ್ಲಿ ತನಕ ಬಂದಿದ್ದೀನಿ ಅಂದರೆ ಇಟ್ಸ್ ಇದು ವೆರಿ ಡಿಫಿಕಲ್ಟ್ ಪಾರ್ಟ್. ಬಟ್ ವಾಟ್ ಎವರ್ ಪ್ರಾಡಕ್ಟ್ ನಾವು ಮಾಡಿದ್ದೀವಿ ಐ ಆಮ್ ಕಾನ್ಫಿಡೆಂಟ್ ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಬಟ್ ಅದೇ ಆದಷ್ಟು ಜಲ್ದಿ ಬಂದು ಅಕ್ಸೆಪ್ಟ್ ಮಾಡಿದ್ರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ನನಗೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ 4 ವರ್ಷ ನನಗೆ ಇನ್ವೆಸ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ಸಿನಿಮಾ ಇನ್ನೊಂದು ವರ್ಷದಲ್ಲಿ ಮಾಡೋದಿದೆ. ಸೊ ಥ್ಯಾಂಕ್ ಯು. ತಂತ್ರಜ್ಞರು, ಕನ್ನಡದಲ್ಲಿರುವಂಥ ಬರಹಗಾರರು, ಕನ್ನಡದಲ್ಲಿರುವಂಥ ನಿರ್ದೇಶಕರು. ಸರ್ ನಾನು ಎಲ್ಲ ಲ್ಯಾಂಗ್ವೇಜಲ್ಲೂ ವರ್ಕ್ ಮಾಡಿದ್ದೀನಿ ಸರ್. ಎಲ್ಲ ಲ್ಯಾಂಗ್ವೇಜ್ ಅಂದರೆ ಹಿಂದಿಯಿಂದ ಹಿಡಿದು ತೆಲುಗು, ತಮಿಳು ಎಲ್ಲ ಲ್ಯಾಂಗ್ವೇಜಲ್ಲೂ ವರ್ಕ್ ಮಾಡಿ ಬಂದಿದ್ದೀನಿ ಸರ್. ವಿ ಆರ್ ವೆರಿ ಟ್ಯಾಲೆಂಟೆಡ್. ಅಂದರೆ ಕನ್ನಡದಲ್ಲಿ ಒಬ್ಬರಿಗೆ ಒಂದು ಕೆಲಸ ಹೇಳಿದ್ರೆ ಅವರು 5 ಕೆಲಸ ಮಾಡ್ತಾರೆ ಸರ್. ಬೇರೆ ಲ್ಯಾಂಗ್ವೇಜ್ ಒಂದು ಕೆಲಸ, ಒಂದು ಮೊಳೆ ತೊಗೊಂಬರಕ್ಕೆ ಹೇಳಿದ್ರೆ ಅವ್ನು ಮೊಳೆ ತರಕ್ಕೆ ಆಟೋ ತೊಗೊಂಡು ಆ ಥರ ವರ್ಕ್ ಮಾಡ್ತಾರೆ. ನಮ್ಮಲ್ಲಿ ಅಂದರೆ ನಾನು ಈ ಸಿನಿಮಾಗೆ ಏನಕ್ಕೆ ಹೇಳ್ತಿದ್ದೀನಿ, ಒಂದು ಒಳ್ಳೆಯ ಸಿನಿಮಾ, ಕನ್ನಡ ಸಿನಿಮಾ ಗೆಲ್ಲಬೇಕು. ಈ ಕನ್ನಡ ಸಿನಿಮಾ ನೋಡಿ ಎಷ್ಟೊಂದು ಜನ ಇನ್ಸ್ಪೈರ್ ಆಗಬೇಕು, ಇನ್ನೊಂದಷ್ಟು ಸಿನಿಮಾ ಆಗಬೇಕು, ಈ ಮೀಡಿಯಾ ಎಲ್ಲರಿಗೂ ಸರ್ ಒಂದೊಂಥರ ಬಿಸ್ನೆಸ್ ಆಗಿ ಅಥವಾ ಕನ್ನಡ ಚಿತ್ರರಂಗ ದೊಡ್ಡದಾಗಿ ಬೆಳಿಬೇಕು ಅನ್ನೋದು ನನ್ನ ಆನೆಸ್ಟ್ ಒಂದು ರಿಕ್ವೆಸ್ಟ್ ಅಂತ ಹೇಳ್ತೀನಿ. ಇದನ್ನು ದಯವಿಟ್ಟು ರೀಚ್ ಮಾಡಿಸಿ. ಆ್ಯಂಡ್ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸರ್, ಖಂಡಿತ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಹೇಳ್ತಿದ್ರೆ ಓಡುತ್ತೆ ಅಂತ. ಖಂಡಿತ ಅಲ್ಲ ಸರ್, ಓಡ್ತಿದೆ, ಚೆನ್ನಾಗಾಗುತ್ತೆ. ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಮಾಧ್ಯಮದವರು. ಖಂಡಿತ ಓಡುತ್ತೆ ಸರ್. ನೀವಿದ್ರೆ ನಾವು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಗೆದ್ದಿದ್ದೀವಿ, ಇನ್ನೂ ಗೆಲ್ತೀವಿ, ಇನ್ನೂ ಗೆಲ್ಲಬೇಕು. ಮನು ಸರ್ ಇದ್ದಾರೆ, ಮನು ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಏನೋ ಹೇಳಕ್ಕೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದ್ಯೋತ್ ಅಂತ, ಮ್ಯೂಸಿಕ್ ಡೈರೆಕ್ಟರ್. ಸೊ ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಸಾಂಗ್ಸ್ 2 ಮಾಡಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಖುಷಿ ಇದೆ ಸರ್. ಯಾಕಂದರೆ ರೆಸ್ಪಾನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ಬರ್ತಾ ಇದೆ. ಡೇ 1 ಎಲ್ಲರೂ ಹೇಳ್ದಂಗೆ ಒಂಚೂರು ಡಿಸಪಾಯಿಂಟ್ ಮಾಡಿದ್ದು, ಅದಾದಮೇಲೆ ಪಿಕಪ್ ಆಗಿದೆ. ನಿನ್ನೆ ಕೂಡ ನಾನು ತುಂಬ ಕಡೆ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಹೇಳ್ತಾರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಕನ್ನಡಕ್ಕೆ ಹೊಸ ಸಿನಿಮಾ ಥರ ಹೇಳ್ತವ್ರೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಎಸ್ಪೆಷಲಿ ಸಮತ್ ಸರ್ಗಿರೋ ಒಂದು ಐಡಿಯಾ ಏನಿದೆಯೋ ಅವರ ಪ್ಲಾನಿಂಗ್ ಪ್ರಕಾರ ನಾವು ಹೊಸ ಜೋನರ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಅದಕ್ಕೆ ತಕ್ಕಂಥ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಆ್ಯಂಡ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಸಮರ್ಥ್ ಸರ್ಗೆ ಮತ್ತು ಗುರುದತ್ ಗಂಜಿಕಾ ಸರ್ಗೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ದಿಗಂತ್ ಸರ್ ಪರ್ಫಾರ್ಮೆನ್ಸ್ ಅಂತೂ ಬೇರೆ ಲೆವೆಲ್ ಇದೆ. ಯಾಕಂದರೆ BGM ಮಾಡೋ ಎಷ್ಟೊತ್ತಾಗಿ ನೋಡಿದ್ರು ಕೂಡ ಆ ಒಂದು ಸಣ್ಣ ಪಂಚಸ್ ತುಂಬ ನಗು ಅನಿಸ್ತು ನನಗೆ. ಆ್ಯಂಡ್ ನಿರೂಪ್ ಸರ್ ತುಂಬ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಧನು ಅವ್ರ ಪರ್ಫಾರ್ಮೆನ್ಸ್ ಅಂತೂ ಹೇಳೋಕ್ಕೆ ಅವಶ್ಯಕತೆ ಇಲ್ಲ. ಆ್ಯಂಡ್ ಕೃಷ್ಣ ಸರ್ ಆ್ಯಂಡ್ ಎಲ್ಲರೂ, ನಿಧಿ ಮ್ಯಾಮ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಸಾರ್ ಎಡಿಟರ್ ಸರ್ ತುಂಬ ಚೆನ್ನಾಗಿ ನಮ್ಗೆ ಒಂದು ಕ್ರಿಸ್ಪ್ ಆಗಿ ಏನು ವರ್ಷನ್ಸ್ ಏನು ಮಾಡಿದ್ರು ಒಂದು ಒಳ್ಳೆ ನಮ್ಗೆ ಸ್ಕೋಪ್ ಕೊಟ್ಟಿದ್ದಾರೆ.
ಆ್ಯಂಡ್ ರಾಜೇಶ್ ಸರ್ ಥ್ಯಾಂಕ್ ಯು ಸೋ ಮಚ್. ನಮಗೆ ಎಲ್ಲ ಟೀಮ್ಗೂ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದೀರಾ. ಆ್ಯಂಡ್ ಜನನಿ ಪಿಕ್ಚರ್ಸ್ ರವಿ ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಚಿತ್ರಬಂಧಗಳೇ ನೋಡಿ, ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೋಬೇಡಿ. ಈ ಸಿನಿಮಾ ಹೊಸ ಸಿನಿಮಾ, ಯಾಕಂದರೆ ಒಂದು ಕಮರ್ಷಿಯಲ್ ಎಸ್ಪೆಕ್ಟ್ ಇಟ್ಕೊಂಡು ಒಂದು ಬ್ಲ್ಯಾಕ್ ಹ್ಯೂಮರ್ ಇದೆ ಇದರಲ್ಲಿ. ಸೊ ಖಂಡಿತ ಒಂಚೂರು ಲೇಟ್ ಆಗ್ಬೋದು ರೀಚ್ ಆಕೆ, ಬಟ್ ಈಗ ಇಲ್ಲಿಂದ ಸೊ ತುಂಬ ಒಳ್ಳೆ ಸ್ಪೀಡಲ್ಲಿ ಹೋಗುತ್ತೆ ಸರ್. ಯಾಕಂದರೆ ಜನಕ್ಕೂ ಮೌತ್ ಟಾಕ್ ತುಂಬ ಇಂಪಾರ್ಟೆಂಟ್ ಈ ಸಿನಿಮಾಗೆ. ಆ್ಯಂಡ್ ಕಂಟೆಂಟ್ ಬಗ್ಗೆ ತುಂಬ ಕಾನ್ಫಿಡೆಂಟ್ ಆಗಿದೆ. ನಾನು ತುಂಬ ಖುಷಿಯಲ್ಲಿದ್ದೀನಿ. ಹೋಪ್ಸ್ ಸರ್. ಅದೇ ಸರ್, ಈಗ ನಮ್ದು ಈ ವೀಕಲ್ಲಿ ರನ್ನಿಂಗ್ ಅಂದರೆ ಚೆನ್ನಾಗಿರೋದು ಯಾವುದು ಮಲ್ಟಿಪ್ಲೆಕ್ಸ್ಗಳೇನಿದೆ, ಸಿಂಗಲ್ ಸ್ಕ್ರೀನ್ಗಳೇನಿದೆ ಅದು ರಿಟೈನ್ ಮಾಡ್ಕೊತೀವಿ ಸರ್. ಅದು ರಿಟೈನು ಆಗುತ್ತೆ. ಓನ್ಲಿ ಥಿಂಗ್ ಅವ್ರದ್ದು ಥಿಯೇಟ್ರದ ರೆಗ್ಯುಲರ್ಲಿ ನಾನು ಪ್ರತಿ ಪ್ರೆಸ್ ಮೀಟಲ್ಲಿ ಅದೇ ಹೇಳ್ತೀನಿ, ಅವ್ರ ತಮ್ಮ ರೂಲ್ ಏನಂದರೆ ಅವ್ರದ್ದು 60% ಬಿಲೋ ಇರೋ ಥಿಯೇಟ್ರ್ಗಳಿಗೆ ತೆಗಿತಾರೆ ಅವ್ರದ್ದು ವಿತೌಟ್ ಮರ್ಸಿಲೆಸ್ಲಿ ಎನಿ ಸಿನಿಮಾ, ವೆದರ್ ಇಟ್ ಇಸ್ ಕನ್ನಡ, ತೆಲುಗು, ತಮಿಳು, ಮಲಯಾಳಂ. ಬಟ್ ಸಿನಿಮಾ ಫ್ಲೋ ಕಮ್ಮಿ ಇದೆ ಈಗ. ಹೋಪ್ಫುಲಿ ನಮ್ಮ ಮೋಸ್ಟ್ ಆಫ್ ದ ಏನು ಥಿಯೇಟರ್ಗಳು ಏನಿದೆ ಅಲ್ಲ ಸರ್, ಕಂಟಿನ್ಯೂ ಆಗುತ್ತೆ ಅನ್ಕೊಂತೀನಿ ಸರ್. ಆ್ಯಂಡ್ ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶನೇ ಏನಂದರೆ, ಇವತ್ತು ನಾಳೆ ನಾಡಿದ್ದು ನಾಡಿದ್ದು ಜನ ಜಾಸ್ತಿ ಸಂಖ್ಯೆನಲ್ಲಿ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ಥಿಯೇಟರ್ನಾಗ ಉಳಿಸಿ 4 ಮಂದಿಗೆ ಹೇಳೋದಂದ್ರೆ ವೀಕೆಂಡು ವರ್ಕ್ ಆಗುತ್ತೆ ಸರ್. ಈಗ ನೆಕ್ಸ್ಟ್ ವೀಕೆಂಡ್, ಈ ವೀಕೆಂಡ್ ನೋಡಿದವ್ರು ಎಲ್ಲರೂ ನೆಕ್ಸ್ಟ್ ವೀಕೆಂಡ್ ನೋಡೋಕೆ ಬರ್ತಾರೆ. ಬಟ್ ವೀಕ್ ಡೇಸ್ನಾಗ 4 ದಿನ ಏನದಲ್ಲ, ಅದ್ರ ಸಲಕ್ಕೆ ಏನು ಮ್ಯಾಜಿಕ್ ಆಗ್ಬೇಕು, ಅದ್ರ ಸಲಕ್ಕೆ ಇದು ಪ್ರೆಸ್ ಮೀಟ್ ಮಾಡಿದ್ದು. ನಿಮ್ಮದು ಏನು ಪ್ರೀತಿ ಏನಿದೆ ಅಲ್ಲ, ಅದು 4 ಜನರಿಗೆ ರೀಚ್ ಆಯ್ತು ಅಂದ್ರೆ ಏನೋ ಫುಟ್ಫಾಲ್ ಇನ್ಕ್ರೀಸ್ ಆಗುತ್ತೆ ಅಂತ ಸರ್. ಬಟ್ ಡೇ ಬೈ ಡೇ 3 ದಿನ ಇನ್ಕ್ರೀಸ್ ಆಗಿದೆ ಸರ್. ಮೇಜರ್ ಏನು ಕನ್ನಡ ಸೆಂಟರ್ಗಳು ಏನಿದೆ ಬೆಂಗಳೂರಲ್ಲಿ ಇರೋದು, ಡೇ 1ಗಿಂತ ಡೇ 2 ಚೆನ್ನಾಗಿತ್ತು, ಡೇ 2ಗಿಂತ ಡೇ 3 ಚೆನ್ನಾಗಿತ್ತು. ಹೋಪ್ಫುಲಿ ಮಂಡೇ ನಮ್ದು ಸ್ಯಾಟರ್ಡೇ ಅಷ್ಟು ಇತ್ತಂದ್ರೆ ನಮ್ದು ಸಿನಿಮಾ ನಾವು ಕಚ್ಕೊಳ್ಳುತ್ತೆ ಸರ್ ಥಿಯೇಟ್ರಲ್ಲಿ. ಅದಕ್ಕೆ ಹೇಳಿದೆ 25th ಡೇಗೆ ಸಿಗೋಣ ಅಂತ ಸರ್.